ಇದು ರೀಲ್ಸ್ ಬಂದಾದ್ಮೇಲೆ ಎಲ್ಲರಿಗೂ ಹುಚ್ಚಿಡ್ದೋಗ್ಬಿಟ್ಟಿದೆ. ರೀಲ್ಸ್ ನಮ್ದು ವೈರಲ್ ಆಗ್ಬೇಕು, ನಾನು ಅಲ್ಲಿ ಹೋಗ್ಬೇಕು, ಶೂಟ್ ಮಾಡ್ಕೊಂಡು ಬರ್ಬೇಕು. ಪೀಪಲ್ ಆರ್ ನಾಟ್ ಆಕ್ಚುಲಿ ಟ್ರಾವೆಲಿಂಗ್ ಟು ಎಕ್ಸ್ಪೀರಿಯನ್ಸ್. ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಪ್ರಿಯಾಂಕಾ, ನಾಟ್ ಟು ಡೂ. ಘಾಟ್ ಸೆಕ್ಷನ್ ಅಲ್ಲೆಲ್ಲ ವಾಮಿಟ್ ಆಗುತ್ತೆ. That is me. Agar you are a tourist. No, I have this motion sickness since childhood. So now what I do, Ghat section ಅಲ್ಲಿ ಮಲ್ಕೊಂಡ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಸೋಲೋ ಟ್ರಾವೆಲ್ ಮಾಡುವಾಗ ಮನೇಲಿ ಹೇಳೇ ಇರ್ಲಿಲ್ಲ. ನಾನು ಬ್ಯಾಂಗ್ಳೂರಲ್ಲೇ ಹೋಗೋದು. ಇಂಥ ಟಿಪ್ಸ್ ಎಲ್ಲ ನೀವು ಕೊಡಬೇಡಿ ನಮ್ಮ ಲಿಸನರ್ಸ್ಗೆ. ಗೈಸ್, ಡೂ ನಾಟ್ ಡೂ ದಿಸ್. Karnataka has 500 plus waterfalls and most of them are not on the maps. All are in deep hidden in the jungle. ಅದಕ್ಕೆ ನಮ್ಮ ಪಕ್ಕದ ಮನೆಯವರು ನಮ್ಮ ಜೊತೆ ಕಿತ್ತಾಡೋದು ನೀರಿಗೋಸ್ಕರ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಂಟೆಂಟ್ ರೈಟರ್ ಮತ್ತೆ ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಪ್ರಿಯಾಂಕಾ ಕಾಮತ್. ಹಾಯ್ ಪ್ರಿಯಾಂಕಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸ್ನೇಹ. ಸೊ ನೀವು ಟ್ರಾವೆಲ್ ಇನ್ಫ್ಲೂಯೆನ್ಸರು, ಟ್ರಾವೆಲರ್ಸ್ಗೂ ಟೂರಿಸ್ಟ್ಗೂ ಏನ್ ಡಿಫ್ರೆನ್ಸ್? ಸಿ, ದೇರ್ ಇಸ್ ದಿಸ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಸೆಂಟ್ ಆಗಿ ವೈರಲ್ ಆಗಿದೆ ಅಲ್ವಾ, ಯು ಆರ್ ನಾಟ್ ಅ ಟೂರಿಸ್ಟ್, ಯು ಶುಡ್ ಬಿ ಅ ಟ್ರಾವೆಲರ್, ಬಿಕಾಸ್ ಟ್ರಾವೆಲರ್ goes to experience life, okay, whereas the tourist escapes from life. Okay, so I think that's the difference, because tourist is basically like you go to the common places that you're seeing, whereas a traveler tries to explore more places. Avare explore madidre traveler. Yes, tourist andre eno, okay, you have a list of places to go, adu hogbittu nodkondu bartira. That becomes a common tourist spot antaralva. So you become a tourist avaga. Okay. So you have this lot of hidden places, like, you know, offbeat places, hidden gems and all. When you go to explore such kind of places, you become a traveler. Okay. So that's the main difference. So ಇನ್ನೊಂದು ಡಿಫ್ರೆನ್ಸ್ ನಾನು ನೋಡಿದ್ದೆ, ಟ್ರಾವೆಲ್ ಮಾಡುವಾಗ ಘಾಟ್ ಸೆಕ್ಷನ್ ಅಲ್ಲೆಲ್ಲ ವಾಮಿಟ್ ಆಗುತ್ತೆ. That is me. Agar you are a tourist. No, I have this motion sickness since childhood. So now what I do, Ghat section ಅಲ್ಲಿ ಮಲ್ಕೊಂಡ್ಬಿಡ್ತೀನಿ. Okay, so ಮಲ್ಗಿದ್ರೆ ಏನಾಗಲ್ಲ? ಮಲ್ಗಿದ್ರೆ because you are not. Pro tip, ನಿಮ್ಗೆ ಘಾಟ್ ಸೆಕ್ಷನ್ ಅಲ್ಲಿ ವಾಮಿಟ್ ಆಗೋ ತರ ಆದ್ರೆ ನಿದ್ದೆ ಮಾಡ್ಬಿಡಿ. Or else one more thing that I have, one more tip is you have to see as far as possible, so that you don't feel that nausea, because you're diverting the roads, you're diverting your vision from the roads. ಇವಾಗ ನಮ್ಗೆ ವಿಂಡೋ ಸೀಟ್ ಸಿಗಲ್ಲಪ್ಪ, ಐಲ್ ಸಿಕ್ಕಿರುತ್ತೆ, ಅವಾಗ ನಾವೇನ್ ಮಾಡೋಣ? ಮಲ್ಕೊಂಡ್ಬಿಡ್ಬೇಕು ಅಷ್ಟೇ. ಓಕೆ, ಮಲ್ಕೊಂಡ್ಬಿಡ್ಬೇಕು. If you are in the window seat and if you're trying to enjoy the views and then you try to, you feel pukish ಅವಾಗ, see as far as possible. ಓಕೆ, ಅವಾಗ ಏನಾಗಲ್ಲ, ಕಡಿಮೆ ಆಗುತ್ತೆ, your nausea will reduce ಅವಾಗ. ಓಕೆ, ಆಸಮ್. ನೈಸ್ ಟಿಪ್ to begin with. ಸೊ ನೀವು ಕಾಂಟೆಂಟ್ ರೈಟರ್ ಕೂಡ? Yes, ಫುಲ್ ಟೈಮ್ ಕಾಂಟೆಂಟ್ ರೈಟರ್ ಕೆಲಸ ಮಾಡ್ತಿದ್ದೀರಾ. ಸೊ ಏನ್ ಬರೀತೀರಾ? So I work as a content writer for my company, where I write blogs for the website, company's official website. Okay. So ನಮ್ದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ, ಸೊ ಪ್ರಾಡಕ್ಟ್ ಬಗ್ಗೆ ಎಲ್ಲ ಬರಿತೀವಿ ನಾವು. ಸೊ ದಿನಾಗ್ಲೂ ಪ್ರಾಡಕ್ಟ್ ಬಗ್ಗೆನೆ ಬರ್ದು ಹಂಗೆ ತಾನೇ ಲೀಡ್ಸ್ ಬರೋದು ನಮ್ಗೆ. ಗೂಗಲ್ ಅಲ್ಲಿ ರ್ಯಾಂಕ್ ಆಗ್ಬೇಕಲ್ಲ. ಅಲ್ಲ, ಅದನ್ನೇ ಎಷ್ಟಂತ ಬೈತೀರಾ? ಇವಾಗ ನಾವು ಎಕ್ಸಾಮ್ ಅಲ್ಲಿ ಒಂದು ಕ್ವೆಶ್ಚನ್ ಇರುತ್ತೆ, ಅದು 12 ಮಾರ್ಕ್ಸ್ ಇರುತ್ತೆ, ನಮಗ್ 2 ಮಾರ್ಕ್ಸ್ ಅಷ್ಟು ಗೊತ್ತಿರುತ್ತೆ, ಅದನ್ನೇ ತಿರುಗಿಸಿ ಮಿರುಗಿಸಿ ಹೆಂಗೋ ಮಾಡಿ ಬರೀತೀವಿ. That is the beauty of writing. That is the art of writing. ಏನೋ ಎಕ್ಸಾಮ್ ಅಲ್ಲಿ, that is the art of writing. You have to play with words, you have to play with sentences, you have to have the tone, flow, symmetry, ಅವೆಲ್ಲ ಇರುತ್ತೆ. So yeah. So ಹೇಗಿದೆ ಲೈಫ್? Life is good. So far so good. ಓಕೆ, ನೀವು ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಸೋಲೋ ಟ್ರಾವೆಲ್ ಮಾಡೋದಾ? I traveled solo only twice till now, and usually it's with my friends. I go, okay, they'll call me, random plan agate, let's go anta. Okay, so we'll go. So till now 2 times I've traveled solo, but now I'm planning to go more solo trips. So usually friends jothe ಹೋಗೋದಾ? friends ಜೊತೆನೆ. ಮನೆಯಲ್ಲಿ ಹೇಗೆ ಪರ್ಮಿಷನ್ ಕೇಳ್ರಿ? ದಯವಿಟ್ಟು ನನಗೆ ಹೇಳಿ, ಯಾಕೆಂದ್ರೆ ನನಗಂತೂ ಸೋಲೋ ಟ್ರಾವೆಲ್ ಮಾಡಕ್ ಪರ್ಮಿಷನ್ನೇ ಸಿಗಲ್ಲ. ನಾನು ಫಸ್ಟ್ ಟೈಮ್ ಸೋಲೋ ಟ್ರಾವೆಲ್ ಮಾಡುವಾಗ ಮನೇಲಿ ಹೇಳೇ ಇರ್ಲಿಲ್ಲ. ನಾನು ಆಕ್ಚುಲಿ ಐ ವಾಸ್ ಸಪೋಸ್ ಟು ಗೋ ಟು ಮೈಸೂರ್, ಬ್ಯಾಂಗ್ಳೂರ್ ಹೋಗೋದು. ಇಂಥ ಟಿಪ್ಸ್ ಎಲ್ಲ ನೀವು ಕೊಡಬೇಡಿ ನಮ್ಮ ಲಿಸನರ್ಸ್ಗೆ. ಗೈಸ್, ಡೂ ನಾಟ್ ಡೂ ದಿಸ್. ಮನೆಯಲ್ಲಿ ದಯವಿಟ್ಟು ಹೇಳಿ. ಲಿಸನ್, ಸೊ ಫಸ್ಟ್ ಟೈಮ್ ಹೋದೆ, ಲೈಕ್ me and one more friend, we were supposed to go ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬೇಕಾಗಿತ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಟ,
ಬಟ್ ಐ ವಾಂಟೆಡ್ ಟು ಗೋ. ಅದು ಏನ್ ಮಾಡಿದೆ ನಾನು, ಸರಿ ಅವ್ನು ಬರೋಲ್ಲ ಅಂದ್ರೆ ಏನ್ ಮಾಡೋದು, ನಾನೇ ಹೋಗ್ತೀನಿ, ಸುಮ್ನೆ ದುಡ್ಡು ಏನಕ್ಕೆ ವೇಸ್ಟ್ ಮಾಡ್ಬೇಕು. ಸೊ ನಾನು ಒಬ್ಳೆ ಹೊಟ್ಟೋಗ್ಬಿಟ್ಟೆ. ಮನೇಲಿ ಅಪ್ಪ ಅಮ್ಮ ಏನ್ ಅನ್ಕೊಂಡು ನನ್ನ ಫ್ರೆಂಡ್ ಜೊತೆನೆ ಹೋಗಿದ್ದೀನಿ ಅಂತ. ಸೊ ಬಂದ್ಮೇಲೆ ಆಮೇಲೆ ಹೇಳುವಾಗ ನಮ್ಮಮ್ಮ ಶಿ ಆಲ್ಮೋಸ್ಟ್ ಫೇಂಟೆಡ್ ಅವಾಗ. ಅದ್ ಹೆಂಗ್ ಹೋದೆ ಒಬ್ಳೆ, ಏನಾದ್ರೂ ಆಗಿದ್ರೆ ನಿಂಗೆ, ಯಾರಾದ್ರೆ ಏನಾದ್ರ ನಿಂಗ್ ಕೊಡ್ಸಿದಿದ್ರೆ ತಿನ್ನಕ್ಕೆ, ಯಾರಾದ್ರೂ ಚಾಕಿ ಕೊಡ್ಲಾ ಅಂತ. ಸೊ ಫುಲ್ ಪ್ಯಾನಿಕ್ ಆದ್ರು ನಮ್ಮಮ್ಮ, ಉಗ್ಗಿಸ್ಕೊಂಡೆ ಚೆನ್ನಾಗಿ ಮನೇಲಿ. ಆಮೇಲೆ ನೆಕ್ಸ್ಟ್ ಟೈಮ್ ಗೋಕರ್ಣಗೆ ಸೋಲೋ ಟ್ರಿಪ್ ಹೋಗುವಾಗ ಅದೂ ಫುಲ್ ಕಷ್ಟ ಇತ್ತು. ಸೊ ನಾನು ಹೇಳ್ದೆ ಇಲ್ಲ, ಲೈಕ್ ಏನ್ ಮಾಡ್ದೆ, ಒಂದಿನ ಅವ್ರಿಗೆ ಕೂಡ್ಸ್ಕೊಂಡೆ ಲೈಕ್ ಪಕ್ಕದಲ್ಲಿ. ಐ ಟೋಲ್ಡ್ ದೆಮ್ ನಾನು ಸೋಲೋ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಮೈ ಡ್ಯಾಡ್ ಸೋಲೋ ಅಂದಿದ ತಕ್ಷಣನೇ ಏನು ಬೇಡ, ಏನು ಮಾಡೋದು ಬೇಡ, ಇಲ್ಲೇ ಮನೇಲಿ ಕುತ್ಕೋ ಹಂಗೆ ಹಿಂಗೆ ಅಂತ ಬೈದ್ರು. ಬಟ್ ಏನಂದ್ರೆ ಯು ಶುಡ್ ಹ್ಯಾವ್ ದಟ್ ಕನ್ವಿನ್ಸ್ ಮಾಡೋ ಕೆಪಾಸಿಟಿ. ಎಸ್. ಸೊ ನಾನು ಏನು ಮಾಡಿದೆ, ಇಟ್ ಟುಕ್ ಮಿ ಅ ಲಾಟ್ ಆಫ್ ಟೈಮ್, ಐ ಆಮ್ ನಾಟ್ ಡಿನೈಯಿಂಗ್, ತುಂಬಾ ಟೈಮ್ ತಗೊಳ್ತು. ಸೊ ಐ ವಾಸ್ ಹೇಳ್ತಾನೆ ಇದ್ದೆ ಅವ್ರಿಗೆ, ಲೈಕ್ ಹೋಗ್ಬೇಕು, ಸೇಫ್ ಆಗಿದೆ, ಸರಿ ಹೋಗ್ಬಾರಮ್ಮ, ತಲೆ ತಿನ್ಬೇಡ ನೀನು, ಸೇಫ್ ಆಗಿದೆ. ನಮ್ಮಮ್ಮ ಇಟ್ಕೊಂಡು ಏನು ಬೇಡ. ನಾನು ಹೇಳ್ದೆ ಇಲ್ಲ, ನಾನು ಹಾಸ್ಟೆಲ್ ಅಂದ್ರೆ ಬೇಡವೇ ಬೇಡ ಅಂದ್ಬಿಟ್ಟು, ಯಾರ್ಯಾರೋ ಹುಡುಗರೆಲ್ಲ ಬರ್ತಾರೆ, ಏನೇನೋ ಆದ್ರೆ ನಿಂಗೆ ರಾತ್ರಿನಲ್ಲಿ ಅದು ಎಲ್ಲಿರ್ತೀಯಾ, ನಾನು ಹೇಳ್ದೆ ಡಾರ್ಮಿಟ್ರಿನಲ್ಲಿ. ಓ ಶೇರ್ಡಾ ಅಂತ ಈ ತರ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ರು. ಸೊ ಐ ಮೀನ್ ಆಮೇಲೆ ಸ್ವಲ್ಪ ಅಭ್ಯಾಸ ಆಗೋಯ್ತು, ಇವಾಗ ಹೋಗ್ಬೇಕಾ ಹೋಗ್ಬಾ ಅಂತ. ಇವಾಗ ಅಭ್ಯಾಸ ಆಗೋ, ಏನ್ ಹೇಳಲ್ಲ, ಇಲ್ಲ ಏನು ಹೇಳಲ್ಲ. ಬಟ್ ದೇ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಾರೆ, ಯಾಕೆ ಒಬ್ಳೆ ಹೋಗ್ತೀಯಾ, ಏನಕ್ಕೆ ಹೋಗ್ಬೇಕು, ಹೋಗಿಲ್ಲ ಅಂದ್ರೆ ಏನಾಗತ್ತೆ, ಆತರ ಎಲ್ಲ. ಬಟ್ ಆಮೇಲೆ ನಾನು ಹೇಳ್ತೀನಿ, ಯಾರು ಫ್ರೆಂಡ್ಸ್ ಬರ್ತಾ ಇಲ್ಲ, ನಂಗೆ ಹೋಗ್ಬೇಕು, ಸೊ ನಾನು ಹೋಗ್ಬಿಟ್ಟು ಬರ್ತೀನಿ. ಓಕೆ. ಅಪ್ಪ ಅಮ್ಮನ ಜೊತೆ ಟ್ರಾವೆಲ್ ಮಾಡಿರೋ ಇದೆಯಾ, ಟ್ರಾವೆಲ್ ಮಾಡಿರೋದಿದ್ಯಾ? ನೋ, ಐ ಹ್ಯಾವ್ ನಾಟ್ ಟ್ರಾವೆಲ್ಡ್ ಮಚ್ ವಿತ್ ದೆಮ್ ಆಫ್ ಲೇಟ್ಲಿ, ಅವ್ರಿಗೆ ಆಗಲ್ಲ ಇವಾಗ. ಓಕೆ. ಸೊ ಲಾಸ್ಟ್ ವಿ ಹ್ಯಾಡ್ ಗಾನ್ ಟು ಕೂರ್ಗ್, ಇಟ್ ವಾಸ್ ಅ ನೈಸ್ ಫ್ಯಾಮಿಲಿ ಟ್ರಿಪ್. ಓಕೆ. ಸೊ ಫಸ್ಟ್ ಟೈಮ್ ನೀವು ಸೋಲೋ ಟ್ರಿಪ್ ಹೋದ್ರಿ ಮೈಸೂರಿಗೆ. ಎಸ್. ನಿಮ್ ಫ್ರೆಂಡ್ ಕೈ ಕೊಟ್ರು, ಸೊ ಪರವಾಗಿಲ್ಲ ನಾನು ಒಬ್ಳೆ ಹೋಗ್ತೇನೆ ಅಂತ ಹೋಗಿ ಬಂದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓ ಆಕ್ಚುಲಿ it turned out to be something more than what I expected. Okay. Because ನಂಗೆ ಸೋಲೋ ಅಂದ್ರೆ ನಾನು ಒಬ್ಳೆ ಇರ್ತೀನಿ, ಬೋರ್ ಆಗೋಗುತ್ತೆ ನಂಗೆ, ಆ ಥರ ಅನಿಸ್ತು. ಬಟ್ ಏನು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಬುಕ್ ಮಾಡಿದ್ವಿ, ರೂಮ್ಸ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ದೇರ್ ವಾಸ್ ಒನ್ ಪರ್ಸನ್ ಹೂ ಹ್ಯಾಡ್ ಕಮ್ ಫ್ರಮ್ ನಾರ್ತ್ ಇಂಡಿಯಾ. ಅವನು ಬಾಂಬೆನೋ ಎಲ್ಲೋ ಇಂದ, ಅವನು ಸೋಲೋ ಟ್ರಾವೆಲ್ ಆಗಿದ್ದ ಅವಾಗ. ಸೊ ಅವ್ನು ಕೇಳ್ದ, ನೀವು ಎಲ್ಲಿಂದ ಬಂದಿರೋದು, ಪಕ್ಕನೇ ರೂಮ್ಸ್ ಇತ್ತು ನಮ್ದು. ಸೊ ಕೇಳಿದ್ರು ಅವರು, ನೀವು ಅಲ್ಲಿಂದ ಹಂಗೆ ಹಿಂಗೆ, ನಾನು ಫಸ್ಟ್ ಟೈಮ್ ಇಲ್ಲಿ ಮೈಸೂರಿಗೆ ಬಂದಿರೋದು ಅಂತ ಹೇಳ್ದ. ಸೊ ಹೌದಾ, ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕೇಳ್ದ. ನಾನು ಓಕೆ, ನಂಗೆ ಯಾರು ಕಂಪನಿ ಇರಲಿಲ್ಲ, ಹೋದ್ವಿ ಅಂಡ್ ವಿ ಎಕ್ಸ್ಪ್ಲೋರ್ಡ್ ಸೋ ಮೆನಿ ಪ್ಲೇಸಸ್ ಟುಗೆದರ್ ಅವಾಗ. ಸೊ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ವಿ ಟ್ರೈಡ್ ಆಲ್ ದ ಸ್ಟ್ರೀಟ್ ಫುಡ್ ದೇರ್, ವಿ ವೆಂಟ್ ಟು ಮೈಸೂರ್ ಪ್ಯಾಲೇಸ್, ದೆನ್ ವಿ ವೆಂಟ್ ಟು ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ, ಅಂಡ್ ದೆನ್ ವಿ ವೆಂಟ್ ಟು ಸೈಂಟ್ ಫಿಲೋಮಿನಾ ಚರ್ಚ್. ಅದೆಲ್ಲ ನೋಡ್ಕೊಂಡು ವಾಪಸ್ ಬಂದ್ವಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ಲವ್ ದ ಸೋಲೋ ಟ್ರಿಪ್ ಎಕ್ಸ್ಪೀರಿಯನ್ಸ್. ಸೊ ಅದಾದ್ಮೇಲೆ ನಂಗೆ ಒಂಥರ ಅಡಿಕ್ಷನ್ ಆಗೋಯ್ತು, ಸೋಲೋ ಟ್ರಿಪ್ ಹೋಗ್ಬೇಕು. ಬಟ್ ಮನೇಲಿ ಪರ್ಮಿಷನ್ನು ಅದೇ ಪ್ರಾಬ್ಲಮ್ ಆಗೋಯ್ತು ನಂಗೆ. ಸೊ ಅದೇ ಗೋಕರ್ಣಗೆ ತುಂಬಾ ಟೈಮ್ ಹಿಡಿತು ನಂಗೆ ಕನ್ವಿನ್ಸ್ ಮಾಡಕ್ಕೆ ಮನೇಲಿ. ಹೇಗೆ ಕನ್ವಿನ್ಸ್ ಮಾಡಿದ್ದು? ವಾಟ್ ಐ ಡಿಡ್, ನಾನು ಫಸ್ಟ್ ಅವ್ರಿಗೆ ಹೇಳ್ದೆ, ಈ ತರ ಇರತ್ತಮ್ಮ, ನೀನ್ ಯಾರು ಬೇಕಾದ್ರೆ ಕೇಳು, ನಾನು ಏನು ಮಾಡಕ್ ಹೋಗಲ್ಲ, ಐ ವಿಲ್ ಬಿ ಆನ್ ಮೈ ಓನ್, ಐ ಜಸ್ಟ್ ವಾಂಟ್ ಟು ಗೋ ಅಂಡ್ ಕಮ್ ಅಷ್ಟೇ. ಸೊ ನಾನು ಎಲ್ಲೂ ಹೋಗಲ್ಲ ಅಂದ್ರೆ ನೀನ್ ಏನಕ್ಕೆ ಹೋಗ್ಬೇಕು, ಎಲ್ಲೂ ಹೋಗದಿದ್ರೆ ಮನೇಲಿ ಕೂತ್ಕೋ, ಹೋಗ್ಬೇಕು. ಎಕ್ಸಾಕ್ಟ್ಲಿ. ಸೊ ಆಮೇಲೆ ಇಲ್ಲ ಅಮ್ಮ, ನಂಗೆ ಜಸ್ಟ್ ಒಂದು ಲೈಕ್ ಬೋರ್ ಆಗ್ತದೆ ಮನೇಲಿ ಕೂತ್ಕೊಂಡು. ಅವಾಗ ಕೋವಿಡ್ ಟೈಮ್ ಬೇರೆ. ಕೋವಿಡ್ ಟೈಮಲ್ಲಿ ಟ್ರಾವೆಲ್ ಮಾಡೋ ಹಾಗಿಲ್ಲ. ಕೋವಿಡ್ ಟೈಮ್ ಅಂದ್ರೆ ಜಸ್ಟ್ ರೆಸ್ಟ್ರಿಕ್ಷನ್ಸ್ ಲಿಫ್ಟ್ ಆಗಿತ್ತು. ಮನೇಲಿ ಕೂತಿ ತಲೆ ಚಿಟ್ಟಿ ಹಿಡ್ದೋಗಿತ್ತು ನಂಗೆ. ಸೊ ಹೋಗ್ಬೇಕು ಅಂತ ಅನ್ಸ್ತಾ ಇತ್ತು. ನಮ್ಮಮ್ಮ ಇಟ್ಕೊಂಡು ಬೇಡ, ಯಾರು ಇರಲ್ಲ ಕೋವಿಡ್ ಟೈಮಲ್ಲಿ, ಆಮೇಲೆ ಯಾರ್ಯಾರು ಹುಡುಗರೆಲ್ಲ ಬರ್ತಾರೆ, ಅಲ್ಲಿ ಫುಲ್ ಕೂಡ್ಕೊಂಡು ಕೂತಿರ್ತಾರೆ, ನೀನೇನ್ ಮಾಡ್ತೀಯ ಅಲ್ಲಿ, ಸುಮ್ನೆ ಏನು ಬೇಡ ಹಂಗೆ ಅಂತ ನಾನು ಹೇಳ್ದೆ. ಸರಿ ನೀವು ಬಿಡಲ್ಲ ಅಂದ್ರೆ ನಾನು ಖಂಡಿತ ಹೇಳಿದ್ರೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟೆ. ಸೊ ಆತರ ಎಲ್ಲ ಏನು ಮಾಡ್ಬೇಡ ಅಂತ ದೇ ಗಾಟ್ ಸ್ಕೇರ್ಡ್. ಸೊ ಆಮೇಲೆ ಫೈನಲಿ ಬ್ಲಾಕ್ ಮೇಲಿಂಗ್ ಗೈಸ್, ಡೋಂಟ್ ಡೂ ದಿಸ್ ಆಲ್ಸೋ. ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಪ್ರಿಯಾಂಕಾ, ನಾಟ್ ಟು ಡೂ. ಆಮೇಲೆ ನಾನು ಏನ್ ಮಾಡಿದೆ, ನೀಟಾಗಿ ಒಂದು ರಾತ್ರಿ ಕೂತ್ಕೊಂಡು ಫುಲ್ ಪ್ಲಾನ್ ಚಾಕ್ಔಟ್ ಮಾಡಿದೆ. ಓಕೆ.
ಅವ್ರಿಗೆ ಪ್ಲ್ಯಾನಲ್ಲಿ ಇನ್ವಾಲ್ವ್ ಮಾಡಿದೆ. ಅವ್ರಿಗೆ ಹೇಳಿದೆ, ಇಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ, ಇಲ್ಲಿ ಇಳ್ಕೊಳ್ತಾ ಇದ್ದೀನಿ, ಬಸ್ಸಲ್ಲಿ ಕೂತಿದ ತಕ್ಷಣ ನಿಂಗೆ ಕಾಲ್ ಮಾಡ್ತೀನಿ, ಇಳ್ದಿದ ತಕ್ಷಣ ಕಾಲ್ ಮಾಡ್ತೀನಿ, ಗಡಿ ಫೋನ್ ಮಾಡ್ತಾ ಇರ್ತೀನಿ ನಿಮಗೆ, ಟೆನ್ಷನ್ ತಗೋಬೇಡಿ ಅಂತ. ಸೊ ದೆನ್ ಸಮ್ಹೌ ದೇ ವರ್ ಕನ್ವಿನ್ಸ್ಡ್, ದೆನ್ ದೇ ಲೆಟ್ ಮಿ ಗೋ. ಬಟ್ ಐ ಹ್ಯಾಡ್ ಟು ಕಾಲ್ ದೆಮ್ ಎವ್ರಿ ನವ್ ಆ್ಯಂಡ್ ದೇರ್. ಅವಾಗ ಓಕೆ, ಅವರು ಕಾಲ್ ಮಾಡ್ತಾ ಇದ್ರು, ನಾನು ಕಾಲ್ ಮಾಡಿ, ಏನ್ ತಿಂದೆ, ಯಾರಿದ್ದಾರೆ ರೂಮಲ್ಲಿ, ಅಕ್ಕಪಕ್ಕ ಯಾರಾದ್ರ ಇದಾರ, ರೂಮ್ಸ್ ಚೆನ್ನಾಗಿದ್ಯಾ, ಫೋಟೋ ಕಳ್ಸು, ಅದೆಲ್ಲ ಮಾಡ್ಬೇಕಾಗಿತ್ತು. ಬಿಕಾಸ್ ಇಲ್ಲಾಂದ್ರೆ ಮುಂದೆ ಆಫ್ಟರ್ ದಟ್ ಇಫ್ ಯು ವಾಂಟ್ ಟು ಗೋ ಆನ್ ಅ ಸೋಲೋ ಟ್ರಿಪ್ ಬಿಡಲ್ಲ ಅವರು. ಸೊ ಐ ಥಿಂಕ್ ಯು ಹ್ಯಾವ್ ಟು ಗೇನ್ ದಟ್ ಟ್ರಸ್ಟ್ ಫಸ್ಟ್ ಆಫ್ ಆಲ್. ಸೊ ಓಕೆ, ಸೊ ಅಷ್ಟು ಫೋಟೋಸು ಕಾಲ್ಸು ಎಲ್ಲ ಮಾಡಿ ಫೈನಲಿ ಯು ವೋಂಟ್ ಬಿಲೀವ್ ಸ್ನೇಹ, ನಾನು ಫಸ್ಟು ಬಸ್ ಸ್ಟಾಪ್ ತನಕ ನಮ್ಮ ಅಪ್ಪ ಬಂದರು ಡ್ರಾಪ್ ಮಾಡೋಕ್ಕೆ. ಬಸ್ಸಲ್ಲಿ ಹತ್ತೆ, ಆಮೇಲೆ ಬಸ್ಸಲ್ಲಿ ಕೂತ್ಮೇಲೆ ಫೋನ್ ಮಾಡಿದೆ, ಇಲ್ಲಿ ರೀಚ್ ಆದೆ, ಇವಾಗ ಮಲ್ಕೊಳ್ತಾ ಇದ್ದೀನಿ, ಕಾಲ್ ಮಾಡಬೇಡಿ, ನಾನು ಬೆಳಗ್ಗೆ ಕಾಲ್ ಮಾಡ್ತೀನಿ. ಆಮೇಲೆ ಇಲ್ಲಿ ರೀಚ್ ಹೊನ್ನಾವರ್ ಹತ್ರ ರೀಚ್ ಆಗಿದ್ದೀನಿ ಅಥವಾ ಗೋಕರ್ಣ ಹತ್ರ ರೀಚ್ ಆಗಿದ್ದೀನಿ, ಇವಾಗ ಒಂದು 5 ನಿಮಿಷದಲ್ಲಿ ಬಸ್ ಸ್ಟಾಪ್ ಬರುತ್ತೆ, ಇಳ್ಕೊಳ್ತೀನಿ, ರೂಮಿಗೆ ಹೋಗ್ತೀನಿ, ಚೆಕ್ ಇನ್ ಆಗ್ತೀನಿ, ಆಮೇಲೆ ಚೆಕ್ ಇನ್ ಆದ್ಮೇಲೆ ಕಾಲ್ ಮಾಡಿದೆ. ಎವ್ರಿ ನೌ ಅಂಡ್ ದೆನ್ ಐ ಹ್ಯಾವ್ ಟು ಗಿವ್ ದೆಮ್ ಅಪ್ಡೇಟ್ಸ್. ಓಕೆ, ಸೊ ನೀವು ರೂಮ್ ಬುಕ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ನಾವು ತುಂಬಾ ಬಗ್ಗೆ ಕೇಳ್ಬಿಟ್ಟಿದೀವಿ. ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ದ್ಯಾಟ್ ಯು ಫೀಲ್ ಯು ವಾಂಟ್ ಟು ಶೇರ್? ರೂಮ್ ಈ ತರ ಹೋದಾಗ ಒಬ್ರೇ ಹೋಗಿದ್ದೀರಾ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿದ್ದೀರಾ, ಏನೋ ಅಲ್ಲ ಆಯ್ತು, ಯಾರೋ ಬಂದ್ರು, ಎನಿಥಿಂಗ್? ಮೈ ಇದು ರೀಸೆಂಟ್ ಆಗಿ ರಾಜಸ್ಥಾನ್ಗೆ ಹೋಗಿದ್ವಿ ಟ್ರಿಪ್ಗೆ. ಅವಾಗ ವಿ ವರ್ ಅ ಗ್ರೂಪ್ ಆಫ್ 10 of us, ಐ ಥಿಂಕ್ 9 or 10 of us ಹೋಗಿದ್ವಿ. ಸೊ ಲಾಸ್ಟ್ ಬರುವಾಗ ನಮಗೆ ಜೈಪುರಿಂದ ಫ್ಲೈಟ್ ಇತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಅವಾಗ ಜಸ್ಟ್ ಒಂದಿನ ಅಲ್ವೇ ರೂಮಲ್ಲಿ ಬುಕ್ ಮಾಡೋಣ ಅಂತ. ಸೊ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ವೈ ಟು ಸಿಂಪ್ಲಿ ವೇಸ್ಟ್ ಆನ್ ಸಮ್ ಬಿಗ್ ರೆಸಾರ್ಟ್ ಅಂಡ್ ಅದರ್ ಸ್ಟೇಸ್ ಅಂತ ಓಯೋ ಬುಕ್ ಮಾಡಿದ್ವಿ. That was so shady. There was no ventilation, complete dark, and the bed sheets were like not cleaned. We had to literally fight with the staff. ಅವನು ಏನು ಹೇಳ್ತದಾನೆ, ನಿಮ್ಗೆ ಗೊತ್ತಿದ್ದಿದ್ರೆ ಏನಕ್ಕೆ ಬುಕ್ ಮಾಡಬೇಕು, ಬುಕ್ ಮಾಡಿಲ್ಲ ಅಂದರೆ ಹೋಗಿ ವಾಪಸ್ಸು ಅಂತ. ನಾವು ಫುಲ್ ಜಗಳ ಆಡ್ಬಿಟ್ವಿ. ಸೊ ದಟ್ ವಾಸ್ ಒನ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಹೋಗೋ ಮುಂಚೆ ರೂಮ್ಸ್ ಗೂಗಲಲ್ಲಿ ಚೆಕ್ ಮಾಡಿ, ರಿವ್ಯೂಸ್ ಚೆಕ್ ಮಾಡಿ ಆಮೇಲೆ ಬುಕ್ ಮಾಡಬೇಕು. ನಾವು ಅದೇ ಮಾಡಿದ್ದು, ರಿವ್ಯೂಸ್ ನೋಡಿಬಿಟ್ಟು ಅದೆಲ್ಲ ಬುಕ್ ಮಾಡಿದ್ದು. ಬಟ್ ಇಟ್ ಟರ್ನ್ಡ್ ಔಟ್ ಟು ಬಿ ಸಮಥಿಂಗ್ ಎಲ್ಸ್ ಅಲ್ಲೇ. ಓಕೆ, ಸೊ ಸಮ್ಟೈಮ್ಸ್ ಇಟ್ಸ್ ನಾಟ್ ಇನ್ ಯೋರ್ ಕಂಟ್ರೋಲ್. ಕರೆಕ್ಟ್. ಸೊ ಅಂಥ ಟೈಮಲ್ಲಿ ಹೇಗೆ, ವಾಟ್ ಡಿಡ್ ಯು ಡೂ? ನೀವು ಜಗಳ ಆಡಿದ್ರಿ ಎಲ್ಲ ಸರಿ, ಅದಾದ್ಮೇಲೆ ಅಲ್ಲೇ ಸ್ಟೇ ಮಾಡಿದ್ರಾ ಇಲ್ಲ ಬೇರೆ? ಇಲ್ಲ ಸಿ ದ ಥಿಂಗ್ ವಾಸ್, ಸಾಯಂಕಾಲ ಫ್ಲೈಟ್ ಇತ್ತು, ಅಲ್ಲಿ ಬೆಳಗ್ಗೆ ಚೆಕ್ ಇನ್ ಆದ್ವಿ. ಸೊ ಜಸ್ಟ್ ಫಾರ್ ಅ ಕಪಲ್ ಆಫ್ ಅವರ್ಸ್ ವಿ ನೀಡೆಡ್ ದ ರೂಮ್ ಅಷ್ಟೇ. ಬಿಕಾಸ್ ನಮಗೆ ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು. ಬಿಕಾಸ್ ಓವರ್ ನೈಟ್ ಜರ್ನಿ ಮಾಡ್ಕೊಂಡು ಬಂದಿದ್ವಿ ಉದಯ್ಪುರಿಂದ ಟು ಜೈಪುರ್. ಸೊ ಅವಾಗ ಜಸ್ಟ್ ಫಾರ್ ಅ ಕಪಲ್ ಆಫ್ ಅವರ್ಸ್ ನಮಗೆ ರೂಮ್ ಬೇಕಾಗಿತ್ತು. ಓಕೆ, ನೀವು ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಹೇಗಾದ್ರಿ? ಆನೆಸ್ಟ್ಲಿ ಅದು ಐಡಿಯಾನೇ ಇರಲಿಲ್ಲ ನನಗೆ. ಓಕೆ, ಫಸ್ಟ್ ನಾನು ಸುಮ್ಮನೆ ಟ್ರಾವೆಲ್ ಮಾಡ್ತಾ ಇದ್ದೆ. ಲೈಕ್ ಜಸ್ಟ್ ನಂಗೆ ಜಾಬ್ ಸಿಕ್ಕಿತ್ತು ಬೆಂಗಳೂರಲ್ಲಿ. ನಾನು ಇರೋದು ಮಂಗಳೂರಲ್ಲಿ ಅಪ್ಪ ಅಮ್ಮ ಜೊತೆ. ಸೊ ಐ ಹ್ಯಾಡ್ ಟು ಕಮ್ ಡೌನ್ ಟು ಬ್ಯಾಂಗ್ಳೂರ್ ಫಾರ್ ಜಾಬ್ ಪರ್ಪಸ್. ಅವಾಗ ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಸುಮ್ಮನೆ ಟ್ರಿಪ್ಗೆ ಹೋಗ್ತಾ ಇದ್ದೆ. ವೀಕೆಂಡ್ ರೋಡ್ ಟ್ರಿಪ್ಪು, ಸುಮ್ಮನೆ ಇಲ್ಲದ್ರೆ ರಾಮನಗರ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟು ಬರ್ತಾ ಇದ್ವಿ. ಸೊ ಐ ಸ್ಟಾರ್ಟೆಡ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್ ಆ್ಯಂಡ್ ಅಪ್ಲೋಡಿಂಗ್. ಸೊ ಹಾಗೆ ಸ್ವಲ್ಪ ಏನೋ ಟ್ರ್ಯಾಕ್ಷನ್ ಬಂತು ಪ್ರೊಫೈಲ್ಗೆ. ಎಷ್ಟು ಚೆನ್ನಾಗಿ ಫೋಟೋ ತೆಗಿತೀರಾ, ಎಲ್ಲಿದು, ಯಾವ ಜಾಗ, ಅದು ಎಲ್ಲ. ಸೊ ಆಮೇಲೆ ಸುಮ್ಮನೆ ಲೈಕ್ ಓಕೆ ಬ್ಯಾಂಗ್ಳೂರ್ ಸುತ್ತಿದಾಯ್ತು, ಬೇರೆ ಕಡೆ ಹೋಗೋಣ ಅಂತ. ಸೊ ಬೇರೆ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್, ಶಿ ವಾಸ್ ಲೈಕ್, ನೀನೇನಕ್ಕೆ ಟ್ರಾವೆಲ್ ಬ್ಲಾಗರ್ ಆಗಲ್ಲ, ಇಷ್ಟು ಚೆನ್ನಾಗಿ ಫೋಟೋ ತೆಗಿತೀಯಾ, ಇಷ್ಟು ಚೆನ್ನಾಗಿ ಬರೀತೀಯಾ ಕ್ಯಾಪ್ಷನ್ಸ್ಗಳೆಲ್ಲ, ಏನಕ್ಕೆ ಟ್ರಾವೆಲ್ ಬ್ಲಾಗರ್ ಆಗಲ್ಲ ಅಂತ. ಆವಾಗ ಏನು ಸುಮ್ಮನೆ ಸಿಲ್ಲಿ ಐಡಿಯಾ, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬಿಕಮ್ ಒನ್ ಅಂತ. ಇಸ್ ಲೈಕ್ ಇಲ್ಲ ಮಾಡು, ಏನಾಗತ್ತೆ ಜಾಸ್ತಿ, ಏನಾಗತ್ತೆ ಆಗಿಲ್ಲ ಅಂದರೆ ಬಿಟ್ಟಾಕು ಅಷ್ಟೇ. ಲೈಕ್ ಹಾಗೆ ಸ್ಟಾರ್ಟ್ ಆಯಿತು. ದೆನ್ ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಮಂಗ್ಳೂರಿಗೆ ಹೋದೆ ವಾಪಸ್, ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಅವಾಗ ಐ ಎಕ್ಸ್ಪ್ಲೋರ್ಡ್ ಅ ಲಾಟ್ ಆಫ್ ಪ್ಲೇಸಸ್ ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಳೂರ್. ಸೊ ಅವಾಗ ಐ ಸ್ಟಾರ್ಟೆಡ್ ಗ್ರ್ಯಾಜುಯಲಿ ಬ್ಲಾಗಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ದೆನ್ ಐ ಗಾಟ್ ಇನ್ ಟು ಇನ್ಫ್ಲುಯೆನ್ಸಿಂಗ್. ಐ ಮೀನ್ ಐ ವುಡಂಟ್ ಕಾಲ್ ಮೈ ಸೆಲ್ಫ್ ಅನ್ ಇನ್ಫ್ಲುಯೆನ್ಸರ್, ಐ ವುಡ್ ಕಾಲ್ ಮೈ ಸೆಲ್ಫ್ ಅ ಬ್ಲಾಗರ್ ಬೇಸಿಕ್ಲಿ. ವ್ಲಾಗಿಂಗ್ನ ನೀವು ನೀವೇ ಮಾಡದಾ ಇಲ್ಲ ಯು ಹ್ಯಾವ್ ಸಮ್ವನ್ ಟು ಹೆಲ್ಪ್? ಇಲ್ಲ ನಥಿಂಗ್, ಐ ಡೂ ಇಟ್ ಕಂಪ್ಲೀಟ್ಲಿ ಬೈ ಮೈ ಸೆಲ್ಫ್. ಯಾರೂ ಇಲ್ಲ ಹೆಲ್ಪ್ ಮಾಡೋಕ್ಕೆ. ದರ್ಸ್ ನೋ ವಿಡಿಯೋ ಎಡಿಟರ್ ಆರ್ ಎನಿವನ್. ನಾನೇ ಮಾಡ್ತೀನಿ ಎಲ್ಲ, ನಾನೇ ಶೂಟ್ ಮಾಡ್ತೀನಿ, ನಾನೇ ವಿಡಿಯೋ ಎಡಿಟ್ ಮಾಡ್ತೀನಿ, ಎಲ್ಲ ನಂದೆ. ಓಕೆ, ಸೊ ಮುಂಚೆ ಟ್ರಾವೆಲ್ ಮಾಡೋಕ್ಕೂ ಇವಾಗ ಟ್ರಾವೆಲ್ ಮಾಡೋಕ್ಕೂ
ಏನಾದ್ರು ಡಿಫ್ರೆನ್ಸ್ ಇದೆಯಾ? ಓ ಎಸ್, ಅ ಲಾಟ್. ಇದು ರೀಲ್ಸ್ ಬಂದಾದ್ಮೇಲೆ ಎಲ್ಲರಿಗೂ ಹುಚ್ಚಿಡ್ದು ಹೋಗ್ಬಿಟ್ಟಿದೆ. ರೀಲ್ಸ್ ನಮ್ದು ವೈರಲ್ ಆಗಬೇಕು, ನಾನು ಅಲ್ಲಿ ಹೋಗ್ಬೇಕು, ಶೂಟ್ ಮಾಡ್ಕೊಂಡು ಬರಬೇಕು. ಪೀಪಲ್ ಆರ್ ನಾಟ್ ಆಕ್ಚುಲಿ ಟ್ರಾವೆಲಿಂಗ್ ಟು ಎಕ್ಸ್ಪೀರಿಯನ್ಸ್ ಆರ್ ಜಸ್ಟ್ ಎಂಜಾಯ್ ದ ಮೂಮೆಂಟ್. ಅವಾಗ ನಮ್ದು ಅವಾಗ ಏನು ಪ್ಯಾಷನ್ ಇತ್ತು, ಟ್ರಾವೆಲ್ ಫೋಟೋಗ್ರಫಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾಡ್ ಒನ್ ಇಂಟೆನ್ಷನ್. ಓಕೆ, ಟ್ರಾವೆಲ್ ಮಾಡಬೇಕು, ಅಲ್ಲಿ ಸೀನಿಕ್ ವ್ಯೂಸ್ ಸಿಗತ್ತೆ, ರೋಡ್ ಟ್ರಿಪ್ ಹೋದ್ರೆ ಚೆನ್ನಾಗಿರುತ್ತೆ. ಅದು ಇವಾಗ 2021 ರೀಲ್ಸ್ ಬಂತಲ್ವಾ, ಅದಾದ್ಮೇಲೆ ವೆನ್ ರೀಲ್ಸ್ ಸ್ಟಾರ್ಟೆಡ್ ಗೋಯಿಂಗ್ ವೈರಲ್ ಆಫ್ ಪೀಪಲ್, ಅವಾಗ ಎಲ್ಲರಿಗೂ ಇದಾಗೋಯ್ತು. ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಲಿಟ್ರಿಂಗ್ ಅರೌಂಡ್. ಮುಂಚೆ ಆ ಥರ ಅಷ್ಟೊಂದು ಇರಲಿಲ್ಲ. ಇವಾಗ ಎಲ್ಲ ಹೋಗ್ಬಿಟ್ಟು ವಾಟರ್ ಫಾಲ್ಸ್, ಹಿಡನ್ ಜೆಮ್ಸ್ ಎಲ್ಲ, ಸಮ್ ಪೀಪಲ್ ವಿಲ್ ರಿವೀಲ್ ದ ಲೊಕೇಶನ್. ಎಸ್, ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ಹಿಡನ್ ಎನಿಮೋರ್. ಸೊ ಅದೇ ಅವ್ರಿಗೆ ಇದ್ಬೇಕಲ್ವಾ ಟ್ರ್ಯಾಕ್ಷನ್ ಪ್ರೊಫೈಲ್ಗೆ, ಸೊ ಅವರು ಲೊಕೇಶನ್ ರಿವೀಲ್ ಮಾಡ್ತಾರೆ. ಅದು ನೋಡ್ಬಿಟ್ಟು ಬೇರೆ ಜನ ಹೋಗ್ಬಿಡ್ತಾರೆ. ಸೊ ಬಂಚ್ ಆಫ್ ಗ್ರೂಪ್ ಆಫ್ ಪೀಪಲ್ ವಿಲ್ ಗೋ ಥ್ರೋ ಪ್ಲಾಸ್ಟಿಕ್ಸ್, ಕುಡ್ಕೊಂಡು ಸಿಗರೆಟ್ಸು ಅದು ಇದು ಎಲ್ಲ ಬಿಸಾಕಿರ್ತಾರೆ. ದಟ್ಸ್ ವೆರಿ ಸ್ಯಾಡ್. ಮುಂಚೆ ಇಷ್ಟಿರಲಿಲ್ಲ. ಐ ಮೀನ್ ಇತ್ತು, ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಟ್. ಓಕೆ, ಸೊ ಅದನ್ನ ನೋಡಿದ್ರೆ ಬೇಜಾರಾಗುತ್ತೆ. ನೀವು ಯಾವತ್ತಾದ್ರೂ ಓಕೆ ಯಾರಿಗಾದ್ರೂ ಹಿಂಗೆ ಪ್ಲಾಸ್ಟಿಕ್ಕೋ ಏನೋ ಎಸೆಯುವಾಗ ಎಸಿ ಬೇಡಿ ಅಂತ ಹೇಳಿರೋದಿದ್ಯಾ? ಎಸ್, ಲಾಸ್ಟ್ ಫೆಬ್ರವರಿ ವಿ ವೆಂಟ್ ಟು ಗಂಡಿಕೋಟ. ಓಕೆ, ನನ್ನ ಫ್ರೆಂಡ್ಸ್ ನಾವೆಲ್ಲರೂ ಇದು ಫ್ಯೂ ಬ್ಲಾಗರ್ಸ್ ವಿ ಕೊಲಾಬರೇಟೆಡ್ ಅಂಡ್ ವಿ ವೆಂಟ್. ಓಕೆ, ಅವಾಗ ಗಂಡಿಕೋಟ ವಿ ವರ್ ಶಾಕ್ ಟು ಸಿ ಬಿಕಾಸ್ ವಾಟ್ ವಿ ಸಾ ಆನ್ ದ ಗ್ರಾಮ್ ವರ್ಸಸ್ ರಿಯಾಲಿಟಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅಲ್ಲಿ ಇದು ಕ್ಯಾನಿಯನ್ ಹತ್ರ ದೇರ್ ಆರ್ ಕ್ಯಾಂಪಿಂಗ್ ಸೈಟ್ ಇದೆ. ಜಸ್ಟ್ ರೈಟ್ ಔಟ್ಸೈಡ್ ದ ಕ್ಯಾಂಪಿಂಗ್ ಸೈಟ್ ಫುಲ್ ಟ್ರಾಶ್, ನಥಿಂಗ್ ಎಲ್ಸ್. We were shocked. We were so disappointed. Grand Canyon of India is supposed to be like this anta. ಆಮೇಲೆ ಫೈನ್, ದೆನ್ ವಿ ವೆಂಟ್ ಅಂಡ್ ಎಕ್ಸ್ಪ್ಲೋರ್ಡ್ ಸಮ್ ಅದರ್ ಪ್ಲೇಸ್. ಆಮೇಲೆ ನೋಡ್ಬಿಟ್ಟು ಓಕೆ ದಿಸ್ ಇಸ್ ದ ಆಕ್ಚುಲ್ ಕ್ಯಾನಿಯನ್ ಅಂತ ಸ್ವಲ್ಪ ಅನಿಸ್ತು. ಆಮೇಲೆ ಏನಾಯಿತು, ಅವಾಗ ಬೆಳಗ್ಗೆ ವಿ ಹ್ಯಾಡ್ ಗಾಟನ್ ಅಪ್ ಅರ್ಲಿ, 4 o'clock ಅಷ್ಟೊತ್ತಿಗೆ ಎದ್ಬಿಟ್ಟು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಎಲ್ಲ ಮಾಡಿಕೊಂಡು ಸನ್ರೈಸ್ ನೋಡಿಕೊಂಡು ಜಿಪ್ ಲೈನಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಬರುವಾಗ some bunch of boys had come in a car. Okay. ಅಲ್ಲೇ ಕುಡಿದ್ಬಿಟ್ಟು ಪ್ಲಾಸ್ಟಿಕ್ ಎಸೆದ್ರು. Okay. We girls lost it. ಹೇಳಿದ್ವಿ. And they started abusing us because we said that. Okay. Then finally they left. ಆಮೇಲೆ ನಾವೇ ಹೋಗ್ಬಿಟ್ಟು ಪಿಕ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ವಿ. ಆಮೇಲೆ ಏನಾಯಿತು, ಡಸ್ಟ್ಬಿನ್ ಹಾಕಿದ್ರು ದಟ್ ಪರ್ಸನ್ ಹೂ ಕಲೆಕ್ಟ್ಸ್ ದ ಗಾರ್ಬೇಜ್ ಮುಂದೆ ಎಲ್ಲಿ ಹೋಗ್ಬಿಟ್ಟು ಅದೇ ಡಸ್ಟ್ಬಿನಿಂದ ಅಲ್ಲೇ ಬಿಸಾಕ್ಬಿಟ್ಟ. ಸೊ ದಿಸ್ ಇಸ್ ವಾಟ್ ಹ್ಯಾವ್ ಸೀನ್. ಗಂದಿಕೋಟ ಅಂತ ಹೇಳಿದ್ರಿ, ದಟ್ ಅದು ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್? 300 ಸಮಥಿಂಗ್. ಅಂದ್ರೆ ವೀಕೆಂಡ್ ಗೆಟ್ ಅವೇ. ವೀಕೆಂಡ್ ಗೆಟ್ ಅವೇ, ಎಸ್. ಇಂಥದ್ದು ಒಂದು 5 ವೀಕೆಂಡ್ ಗೆಟ್ ಅವೇ ನಮ್ಮ ಬೆಂಗಳೂರು ಲಿಸ್ನರ್ಸ್ಗೆ ನಿಮ್ ಕಡೆಯಿಂದ. ರಾಮನಗರ ಏನಿದೆ ಅಲ್ಲಿ? Ramnagara, you have this, you can actually call it a day trip basically. Okay. And then you have BR Hills. BR Hills hatra viewpoint ಚೆನ್ನಾಗಿದೆ, ಅಲ್ಲಿ ಬೆಟ್ಟ ಇದೆ. And then you have some resorts and all that. Kabini ಇದೆ. Kabini is a very good place. Pretty expensive for staying and all. Forest. Yeah, forest area. Then you have Chikmagalur, Coorg, Mangalore, Udupi. ಎಷ್ಟೊಂದಿದೆ. Okay. So, ಎವ್ರಿ ವೀಕೆಂಡ್ ನೀವು ಟ್ರಾವೆಲ್ ಮಾಡ್ತೀರಾ? ನೋ, ನಾಟ್ ಎವ್ರಿ ವೀಕೆಂಡ್ ಆಗಲ್ಲ. ವಿತ್ ಅ ಫುಲ್ ಟೈಮ್ ಜಾಬ್ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಬಟ್ ಐ ಟ್ರೈ ವೆನೆವರ್ ಐ ಗೆಟ್ ಟೈಮ್, ಲೈಕ್ ಸಪೋಸ್ ಇಫ್ ಐ ಹ್ಯಾವ್ ಅ ಲಾಂಗ್ ವೀಕೆಂಡ್, ದಟ್ ಟೈಮ್ ಐ ಟ್ರೈ ಟು ಗೋ. ಆಮೇಲೆ ಐ ಟ್ರೈ ಟು ಕ್ಲಬ್ ಮೈ ಹಾಲಿಡೇಸ್. ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಸ್ಯಾಟರ್ಡೆ ಸಂಡೇ ರಜೆ ಇದೆ, ಮತ್ತೆ ಥರ್ಸ್ಡೇ ಒಂದಿನ ರಜೆ ಬಂತು, ಫ್ರೈಡೇ ಒಂದಿನ ರಜೆ ಹಾಕ್ಬಿಟ್ಟು 4 ದಿನ ಹೋಗ್ಬಿಟ್ಟು ಬಂದ್ವಿ. ಆ ಥರ ಸಿಕ್ ಲೀವ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ಇಲ್ಲ, ಆಕ್ಚುಲಿ ನಂಗೆ ಏನ್ ಗೊತ್ತಾ, ಆಕ್ಚುಲಿ ನಂಗೆ ಏನಂದ್ರೆ ನೆಟ್ವರ್ಕ್ ಇಲ್ಲ. ಆಕ್ಚುಲಿ ಆಫೀಸಲ್ಲಿ ಸುಳ್ಳು ಹೇಳೋದೇ ಬೇಡ, ಬಿಕಾಸ್ ಮೈ ಮ್ಯಾನೇಜರ್ ನೋಸ್. ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಅಥವಾ ಬಂದ್ಮೇಲೆ ಮಾಡ್ತೀನಿ. ಸೊ ಅವ್ರಿಗೆ ಅದಷ್ಟು ಟ್ರಸ್ಟ್ ಇದೆ. ಓಕೆ. ಸೊ ನಾನು ಸುಳ್ಳು ಹೇಳೋದೇ ಬೇಡ. ಅವರೇ ರಜೆ ಕೊಡ್ತಾರಾ? ಇದು ಯಾವ ಮ್ಯಾನೇಜರು? ಇವಾಗ ಬಿಟ್ಬಿಟ್ರು. ಎಲ್ಲರಿಗೂ ಬೇಕಲ್ಲ ಇಂಥ ಮ್ಯಾನೇಜರ್. ಇವಾಗ ಬಿಟ್ಬಿಟ್ರು ಅವರು. ಇನ್ನು ನೆಕ್ಸ್ಟ್ ಸಿಕ್ ಲೀವ್ ಬೇಕಾಗ್ತದ ಅಂತ. ಅದೇ ಇವಾಗ ಪ್ಲಾನ್ ಮಾಡಬೇಕು. ಓಕೆ, ಟೆಲ್ ಅಸ್ ಒಂದು ನಿಮ್ಮ ಮೋಸ್ಟ್ ಮೆಮೊರಬಲ್ ಟ್ರಿಪ್. ದಿಸ್ ಇಸ್ ವೆನ್ ಐ ಆಕ್ಚುಲಿ ಸ್ಟಾರ್ಟೆಡ್ ಲವಿಂಗ್ ಟ್ರಾವೆಲ್. ಓಕೆ. ಅದೇನಾಯಿತು, ನಾನು ಇನ್ಸ್ಟಾಗ್ರಾಮಲ್ಲಿ ವೆನ್ ಐ ಟು ಜಸ್ಟ್ ಪೋಸ್ಟ್ ಮೈ ಟ್ರಾವೆಲ್ ಪಿಕ್ಚರ್ಸ್, ದೆ ವಾಸ್ ಅನದರ್ ಬ್ಲಾಗರ್ ಕಾಲ್ಡ್ ಎಸ್ ಕಾವ್ಯ ಅಂತ. ಓಕೆ. ಅವಳು ಮಾತಾಡ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲಿ, ನಿನ್ನ ಫೋಟೋಸ್ ಎಷ್ಟು ಚೆನ್ನಾಗಿದೆ, ಯಾವ ಜಾಗ ಅದು ಇದು ಅಂತ. ಆಮೇಲೆ ಒಂದಿನ ಜಸ್ಟ್ ಕೇಳಿದೆ, ಒಂದಿನ
ಟ್ರಿಪ್ ಎಲ್ಲಾದ್ರ ಪ್ಲಾನ್ ಮಾಡೋಣ ಅಂತ. ಓ ಯಾ ಗುಡ್ ಐಡಿಯಾ, ನಾನು ಬರ್ತೀನಿ, ಹೋಗೋಣ ಒಟ್ಟಿಗೆ ಹೋಗೋಣ ಅಂತ. ಹಾಂ, ಸೊ ದಿಸ್ ವಾಸ್ ಐ ಥಿಂಕ್ 2019. ಓಕೆ. ಸೊ 2019 ಜೂನ್ ಆರ್ ಜುಲೈ ಮಾನ್ಸೂನ್ ಟೈಮಲ್ಲಿ ವಿ ಥಾಟ್ ವಿಲ್ ಗೋ ಟು ಯಾನಾ ಕೇವ್ಸ್. ಓಕೆ. Yana Caves near Gokarna. So our main intention was to explore Gokarna. I mean ಇದು Yana Caves. ಅದರ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಏನಾದ್ರ ಬೀಚ್ಗಳೆಲ್ಲ ಇದ್ರೆ ನೋಡ್ಕೊಂಡು ಬರೋಣ ಅಂತ. ಬಟ್ ಮೇನ್ ಇಂಟೆನ್ಷನ್ ವಾಸ್ ಟು ಗೋ ಟು Yana Caves. ಸೊ ಸರಿ ಅಂತ ಬುಕ್ ಮಾಡಿದ್ವಿ, ಸ್ಟೇ ಎಲ್ಲ ಬುಕ್ ಮಾಡಿದ್ವಿ, ಹೋದ್ವಿ. ಆ್ಯಂಡ್ when after reaching, it was monsoons, so it was very beautiful ಅಲ್ಲಿ, like lush green everywhere. Okay. ಆಮೇಲೆ ಯಾನಾ ಕೇವ್ಸ್ಗೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. ಓಕೆ. ಸೊ ಅವಾಗ ನಾವಿಬ್ಬರೇ ಹುಡುಗಿರು, ಯಾರೂ ಇಲ್ಲ ಫಾರೆಸ್ಟಲ್ಲಿ. ಬಟ್ ದಟ್ ಸರೌಂಡಿಂಗ್ ವಾಸ್ ಸೋ ಬ್ಯೂಟಿಫುಲ್. ಇಟ್ ವಾಸ್ ಜಸ್ಟ್ ನೇಚರ್, ನಥಿಂಗ್ ಎಲ್ಸ್. ಸೊ ನಾವಿಬ್ಬರೇ ಹೋಗ್ಬಿಟ್ಟು ಯಾನಾ ಕೇವ್ಸ್ ಒಳಗೆ ಹೋಗಿ, ಟೆಂಪಲ್ ಇದೆ ಅಲ್ಲಿ ಕೆಳಗೆ, ಶಿವ ಟೆಂಪಲ್. ಸೊ ಶಿವ ಟೆಂಪಲ್ ಹೋಗಿ ಯಾನಾ ಕೇವ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, it was the most beautiful experience of my life. Okay. So it was just the two of us. And leech galella ittu, but we did not care. We just wanted to like go explore and come. So ad bandadmele it was, after that I was like, I have to travel more anta. And monsoons is when like most travelers like to go. Right. So ತುಂಬಾ ಬಿಸಿಲಿರಲ್ಲ ಅಂತ. No, and views are so good. Yeah, bislali see you will not get any views. Correct. Waterfalls ಎಲ್ಲೂ ಇರಲ್ಲ. Yeah. ಅಂಡ್ ಮಾನ್ಸೂನ್ ಟೈಮಲ್ಲಿ ಮತ್ತೆ ನಮ್ಮಂತ ಮೈಗ್ರೇನ್ ಪೇಷಂಟ್ಸ್ಗೆ ತಲೆನೋವು ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಆಮೇಲೆ ನಿಮಗೆ ಶೆಕೆಗೆ ಟ್ರಾವೆಲ್ ಮಾಡುವಾಗ ನಾಸಿಯಾ ಇರುತ್ತೆ, ಹೆಡೇಕ್ ಇರುತ್ತೆ, ಅದೆಲ್ಲ ಇರಲ್ಲ ಮಾನ್ಸೂನ್ ಟೈಮಲ್ಲಿ, ಕೂಲ್ ಆಗಿರುತ್ತೆ. ಸೊ ಮಾನ್ಸೂನ್ ಇಸ್ ಅ ವೆರಿ ನೈಸ್ ಟೈಮ್ ಟು ಟ್ರಾವೆಲ್. ಸೊ ಲೀಚ್ ಕಚ್ಚಿದ್ಯಾ? ತುಂಬಾ ಸಲ ಕಚ್ಚಿದೆ ನಂಗೆ. ಓಕೆ. ಅದನ್ನ ಲೀಚ್ನ ಕಚ್ಚಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನಾನು ಇದು ಸುಣ್ಣ ಹಚ್ಕೊಂತೀನಿ. ಓಕೆ. ಅಂಡ್ ಒನ್ ಟಿಪ್, ಇದು ಅಲ್ಲಿ ಯಾನಾ ಕೇವ್ಸ್ಗೆ ಹೋಗಿರುವಾಗ ದಟ್ ಟೆಂಪಲ್ ಪ್ರೀಸ್ಟ್ ಅವ್ನು ಏನ್ ಹೇಳಿದಂದ್ರೆ ಅಮೃತಾಂಜನ್ ಅಥವಾ ಜಂಡು ಬಾಮ್ ಹಚ್ಕೋಬೇಕು ಅಂತ. ಸೊ ಅದು ಹಚ್ಕೊಂಡಿದ್ದೆ. ದಟ್ ಸ್ಮೆಲ್, ಅದೇನೋ ಪಂಜೆಂಟ್ ಸ್ಮೆಲ್, ಇಟ್ ಡ್ರೈವ್ಸ್ ಅವೇ ದ ಲೀಚಸ್ ಅಂತ. ಓಕೆ. ಅಂಡ್ ದೆನ್ ಸಮ್ ಪೀಪಲ್ ಹ್ಯಾವ್ ಟ್ರೈಡ್ ಅಂಡ್ ಟೆಸ್ಟೆಡ್ ಡೆಟಾಲ್ ಆಲ್ಸೋ, ಡೆಟಾಲ್ ಹಚ್ಕೊಂಡು ಹೋಗ್ಬೇಕು ಅಂತ. ಸೊ ಯಾ, ಸಮ್ಟೈಮ್ಸ್ ಯು ಕಾಂಟ್ ಅವಾಯ್ಡ್ ಲೀಚ್, ಅದು ಹೆಂಗಾದ್ರೆ ಬಂದೇ ಬಿಡುತ್ತೆ. ಸೊ ನಾನು ಎತ್ತಿನ ಭುಜ ಟ್ರೆಕ್ಗೆ ಹೋಗಿರುವಾಗ ಅವಾಗ ತುಂಬಾ ಕಚ್ಚಿತ್ತು. ಮತ್ತೆ ಆಗುಂಬೆ ಕಡೆನೂ ತುಂಬಾ ಕಚ್ಚಿತ್ತು ನಂಗೆ. ಅಂಡ್ ಆಫ್ಟರ್ ಲೀಚ್ ಕಚ್ಚಿದಾಗ ನಮ್ಗೆ ಆಕ್ಚುಲಿ ನೋವಾಗೋದು ಗೊತ್ತಾಗಲ್ಲ ನಂಗೆ ಆಕ್ಚುಲಿ. ಆಮೇಲೆ when it's bleeding only you'll know, ಇಲ್ಲೆಲ್ಲೋ ಬ್ಲಡ್ ಬರ್ತಿದೆಯಲ್ಲ, ಏನಾಯ್ತು ಅಂತ. ಅದೇ ನಂಗೆ ಇದು ಎತ್ತಿನ ಭುಜಾಗ ಹೋಗಾಗ ಕಾಲಲ್ಲಿ ಏನೋ ಕಚ್ಚಂಗುಳಿ ಹಂಗಂಗ ಆಯ್ತು, ಏನೋ ಅಡ್ಡ ಬರ್ತಿದೆ ಅಂತ ಕಾಲ್ ತೆಗ್ದೋಣಾಗ ಇಷ್ಟು ರಕ್ತ ಸುರಿತಾ ಇದೆ ನಂಗೆ. ಆಮೇಲೆ ಐ ಹ್ಯಾಡ್ ಟು ಲೈಕ್ ಸಿಟ್ ಡೌನ್. ಅಂಡ್ ಅದ್ ಲೀಚ್ ಆಚೆನೆ ಬರ್ತಾ ಇಲ್ಲ, ಸುಣ್ಣ ಹಚ್ಚಿದ್ರು ಏನೋ ಹಚ್ಚಿದ್ರು. ಆಮೇಲೆ ಸಮ್ ಹೌ ವಿ ರಿಮೂವ್ಡ್ ಇಟ್. ಅದೇನೋ ಉಪ್ಪು ಹಾಕ್ಬೇಕು, ಉಪ್ಪು ಹಾಕಿದ್ರೆ there are so many things so many people tell. ಬಟ್ ಯೂಶಲಿ ಏನಾಗುತ್ತೆ ಅಂದ್ರೆ ಸುಮ್ನೆ ಏನೋ ಸ್ಕ್ರೋಲ್ ಮಾಡುವಾಗ ಇದೆಲ್ಲ ಬರುತ್ತೆ, ಇದನ್ ಮಾಡಿ ಅದನ್ ಮಾಡಿ ಅಂತೆಲ್ಲ. ಕರೆಕ್ಟ್. ಬಟ್ ಅದೇ ನಮ್ಗೆ ಬೇಕಾಗಿದ್ದ ಟೈಮ್ ಗೊತ್ತಾಗಲ್ಲ, ತಲೆಗೂ ಹೊಡಿಯಲ್ಲ. ಅವಾಗ ತಲೆಗೂ ಹೊಡಿಯಲ್ಲ, ಅಂತ ಕಡೆ ನಮಗ್ ಸಿಗ್ನಲ್ಲೂ ಸಿಗಲ್ಲ. ಗೂಗಲ್ ಮಾಡೋಣ ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಹೋಗಿ ಸಿಗ್ನಲ್ಲೇ ಸಿಗ್ದಲೆ, ಬೇರೆ ಯಾರು ನಿಮ್ಗೆ ಹತ್ರ ಸಿಗ್ದಲೆ, ಆ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಸಿಗ್ನಲೇ ಇಲ್ಲ. ಇದು ಆಗುಂಬೆನಲ್ಲಿ ಆಗಿತ್ತು. ಓಕೆ. ಸಿಗ್ನಲೇ ಇರ್ಲಿಲ್ಲ. ವಿ ಹ್ಯಾಡ್ ಗಾನ್ ಟು ಕುಡ್ಲು ತೀರ್ಥ ಫಾಲ್ಸ್ ಟ್ರೆಕ್ಕಿಂಗ್. ಅವಾಗ ಸಿಗ್ನಲೇ ಇರ್ಲಿಲ್ಲ. ಬಟ್ ಏನಂದ್ರೆ ತುಂಬಾ ಜನ ಇದ್ರು, ಸೊ ನೋ ಇಶ್ಯೂಸ್. We knew the way to go and come back. But one place we had gone to some hidden gem, one falls. ವಾಪಸ್ ಬರುವಾಗ ಕಳ್ಕೊಂಡ್ಬಿಟ್ವಿ. ಈ ಹಿಡನ್ ಜೆಮ್ ಯಾವುದು ನಮಗೂ ಹೇಳಿ ಸ್ವಲ್ಪ. ಹಿಡನ್ ಜೆಮ್ ಸಪೋಸ್ ಟು ಬಿ ಹಿಡನ್ ಲೊಕೇಶನ್ ಮಾಡಕ್ಕಾಗಲ್ಲ, ಸಾರಿ. ಅದೆಲ್ಲ ಹಂಗ ಹೇಳಿದ್ರೆ ಆಗಲ್ಲಪ್ಪ, ನಮಗೂ ಹೇಳ್ಬೇಕು. ಹೇಳ್ತೀನಿ, ಹೇಳಿ. ಆಫ್ಟರ್ ದ ಶೋ ಐ ವಿಲ್ ಟೆಲ್ ಯು. ಬೇಡ, ನಮ್ಮ ಲಿಸನರ್ಸ್ಗೂ ಬೇಕಲ್ಲ ಕೇಳಕ್ಕೆ. ಇಲ್ಲ, ಬಟ್ ಅವ್ರಿಗೆ ದಾರಿ ಗೊತ್ತಾಗತ್ತಲ್ಲ ಆಮೇಲೆ ಹೋಗಕ್ಕೆ. ಅದು ಹಿಡನ್ ಅಲ್ಲ. See, you're a travel influencer, which means ನೀವು ಎಕ್ಸ್ಪ್ಲೋರ್ ಮಾಡಿರೋ ಜಾಗನ ಬೇರೆಯವ್ರಿಗೂ ತೋರಿಸ್ಬೇಕು. As long as people don't litter. ನಮ್ಮ ಲಿಸನರ್ಸ್ 100% ಲಿಟರ್ ಮಾಡಲ್ಲ, ನೀವು ಹೇಳಿ ಇವಾಗ. So yeah, as long as you travel responsibly and don't litter, it's called Kabbinale Falls.
ಓಕೆ ಯಾ ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಾಲ್ಸ್. ನಿಮಗೆ ಅಲ್ಲಿ ರೂಟೇ ಇಲ್ಲ, ಯು ಹ್ಯಾವ್ ಟು ಆಸ್ ದ ಲೋಕಲ್ಸ್ ಅಂಡ್ ಗೋ, ಇಟ್ಸ್ ನಾಟ್ ಆನ್ ದ ಮ್ಯಾಪ್ಸ್. ಓಕೆ ಸೊ ಲೋಕಲ್ಸ್ನ ಕೇಳ್ಕೊಂಡು ಹೋಗ್ಬೇಕು ಅವಾಗ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಾಲ್ಸ್ ಡೀಪ್ ಇನ್ ದ ಜಂಗಲ್. ನೀವು ಹೆಂಗೆ ಇದನ್ನ ಎಕ್ಸ್ಪ್ಲೋರ್ ಮಾಡಿದ್ದು? ನಾನು ಆಕ್ಚುಲಿ ಬೇರೆಯವರು ಟ್ರಾವೆಲ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಸೊ ಅವ್ರು ಹೇಳಿದ್ರು ನಂಗೆ. ಓಕೆ ಸೊ ಹಂಗೆ ಅವ್ರ ರೂಟ್ ಹೇಳಿದ್ರು, ಬಟ್ ಅದು ರೂಟ್ ಹೋಗುವಾಗ ವಿ ಗಾಟ್ ಲಾಸ್ಟ್. ಹಾ ಆಮೇಲೆ ಹಂಗೆ ಲೋಕಲ್ಸ್ನ ಕೇಳ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಏನಾಯ್ತು? ಅದೇ ವಾಪಸ್ ಬರುವಾಗ ಹೋಗ್ತಾ ದಾರಿ ಕಳ್ಕೊಂಡ್ವಿ. ಅದನ್ನು ವಿ ಆರ್ ಲೈಕ್ ಫಸ್ಟ್ ಏನಾಯ್ತು, ಹೋಗುವಾಗ ಒಂದ್ ಚಿಕ್ಕ ವಾಟರ್ ಫಾಲ್ಸ್ ಇತ್ತು. ನಾವ್ ಇದ್ದೇನಾ ವಾಟರ್ ಫಾಲ್ಸ್ ಅಂತ ಅನ್ಕೊಂಡ್ವಿ. ನಾನು ಫುಲ್ ಎಕ್ಸೈಟ್, ವಾಟರ್ ಫಾಲ್ಸ್ ಬಂತು ಅಂತ. ನನ್ನ ಫ್ರೆಂಡ್ ಇಟ್ಕೊಂಡು ಇದಲ್ಲ ಇನ್ನ ಇರ್ಬೇಕು ಅಂತ, ವಿ ಶುಡ್ ಗೋ ಇನ್ಸೈಡ್. ಆ ಚಿಕ್ಕ ವಾಟರ್ ಫಾಲ್ಸ್ ಗೆ ಎಕ್ಸೈಟ್ ಆದ್ರಾ? ಹಾ ಎಕ್ಸೈಟ್ ಆಗ, ಬಿಕಾಸ್ ಲೈಕ್ ವಾಟರ್ ಫಾಲ್ಸ್, ಐ ಲವ್ ವಾಟರ್ ಫಾಲ್ಸ್. ಹಾ ಅಂಡ್ ದೆನ್ ಆಮೇಲೆ ದೊಡ್ಡದಾಗಿರುತ್ತೆ, ಇದು ಯಾವ್ದೋ ಚಿಕ್ಕದಾಗಿದೆ, ಇಟ್ಸ್ ಫನ್ ಅಂತ. ಆಮೇಲೆ ಒಳಗ್ ಹೋದ್ವಿ. ದೆನ್ ವಿ ಸಾ ದಿಸ್ ಹ್ಯೂಜ್ ಮ್ಯಾಸಿವ್ ಫಾಲ್ಸ್. ಓಕೆ ಅವಾಗ ಒಂದ್ ಫೀಲಿಂಗೇ ಬೇರೆ. ಅವಾಗ ಐ ವಾಸ್ ಜಸ್ಟ್ ಲೈಕ್ ಶಾಕ್ಡ್ ಲುಕಿಂಗ್ ಅಟ್ ದ ಫಾಲ್ಸ್. ಎಲ್ಲಿರೋದು ಇದು? ಆಗುಂಬೆ ಹತ್ರ. ಸೊ ನಮ್ ಕರ್ನಾಟಕನೇ. ಎಸ್, Karnataka has 500+ waterfalls, and most of them are not on the maps. All are in deep hidden in the jungle. 500+ waterfalls. ಅಷ್ಟು ನೀರಿದೆಯಾ ನಮ್ಮ ಹತ್ರ? ಎಸ್. ಮತ್ತೆ ಅದಕ್ಕೆ ನಮ್ಮ ಪಕ್ಕದ ಮನೆಯವರು ನಮ್ಮ ಜೊತೆ ಕಿತ್ತಾಡೋದು ನೀರಿಗೋಸ್ಕರ. ಇವಾಗ ಮಂಡೇ ನಾನು ಒಗ್ಯಾನಿಕಲ್ ಫಾಲ್ಸ್ಗೆ ಹೋಗ್ತೀನಿ, ಅವಾಗ ಸ್ವಲ್ಪ ನೀರು ತಗೊಂಡು ಬರ್ತೀನಿ ವಾಪಸ್. ಓಕೆ. ಮಂಡೇ ಹೆಂಗೆ ರಜೆ ಸಿಗ್ತಾ? ಹಾ, ನಾನು US ಇದು ಹಾಲಿಡೇ ನಮಗೆ. ನಾನು US ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋದು. ರಜಾ ಬೇಕಪ್ಪ US ಪ್ರಾಜೆಕ್ಟ್ ಕೆಲಸ ಮಾಡಿ. ಈ ತರ ಮಂಡೇ ಎಲ್ಲ ನಾವೆಲ್ಲ ಮಂಡೇ ಬಂತ ಫಸ್ಟ್ ಟೈಮ್ ನಂಗೆ ಮಂಡೇ ರಜೆ ಸಿಕ್ಕಿರೋದು. ಅದೇ ನೀವಂತವ್ರು ಹಾಕ್ತೀರಾ ಒಂದ್ ರೀಲು, ಇಲ್ಲೋಗಿದ್ವಿ, ಈ ಫಾಲ್ಸ್ಗೆ ಹೋಗಿದ್ವಿ, ಈ ಬೀಚ್ಗೆ ಹೋಗಿದ್ವಿ ಅಂತ. ನಾವ್ ಅದನ್ನ ನೋಡ್ಕೊಂಡು ಹತ್ಕೊಂಡು ಕೂತ್ಕೊಳ್ಳೋದು. ಸೊ ನೀವು ಇಂಟ್ರೋವರ್ಟಾ ಅಥವಾ ಎಕ್ಸ್ಟ್ರೋವರ್ಟಾ? ಐ ಆಮ್ ಅ ಕಂಪ್ಲೀಟ್ ಎಕ್ಸ್ಟ್ರೋವರ್ಟ್. ಸೆಂಟೆನ್ಸೇ ಕಂಪ್ಲೀಟ್ ಮಾಡಿಲ್ಲ ಇದ್ರಲ್ಲೇ ಗೊತ್ತಾಯ್ತು ಎಂತ ಎಕ್ಸ್ಟ್ರೋವರ್ಟ್ ನೀವು ಅಂತ. ಓಕೆ. ಸೊ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ನಿಮ್ಗೆ? ವೆರಿ ಈಸಿ. ನಾನು ಯಾರು ಬೇಕಾದ್ರ ಜೊತೆ ಮಾತಾಡ್ತೀನಿ, ನಂಗೇನು ಪ್ರಾಬ್ಲಮೇ ಇಲ್ಲ. ಅವ್ರು ಮಾತಾಡ್ಬೇಡ ಅಂದ್ರೂ ಮಾತಾಡೋದು. I'll tell you one example. ನಾನು ಈ ಕಂಪನಿ ಜಾಯ್ನ್ ಆಗುವಾಗ ನನ್ನ ಕಲೀಗ್ ಇದ್ಲು, ಅವಳು ಇಂಟ್ರೋವರ್ಟ್ ಫುಲ್ಲು. ಸೊ ನಮಗೆ ಕಂಪನಿಯಿಂದ ಆಫ್ ಸೈಟ್ ಕಳಿಸ್ತಾರೆ. ಯಾರು ಅವಳು ಕ್ವೆಶ್ಚನ್ ಕೇಳಿದ್ರೆ ನೀವು ಆನ್ಸರ್ ಮಾಡೋದಾ? ಆಮೇಲೆ ಅವಳ ಜೊತೆ ಎಷ್ಟು ಮಾತಾಡ್ತಾ ಇದ್ದೆ, ಶಿ ವೆಂಟ್ ಅಂಡ್ ಕಂಪ್ಲೇಂಟ್ ಟು ಮೈ ಮ್ಯಾನೇಜರ್. ಇವಳು ಎಷ್ಟು ಮಾತಾಡ್ತಾಳೆ, ನಂಗೆ ಆಗಲ್ಲ ಅಂತ. ಸೊ ಅದು ಹಂಗಾಗಿತ್ತು. ಆಮೇಲೆ ಚೇಂಜ್ ಮಾಡಿದ್ರ? ನಮ್ಮ ಮ್ಯಾನೇಜರ್ ಆಲ್ಸೋ ಇಂಟ್ರೋವರ್ಟ್. ಓಕೆ. ಆಮೇಲೆ ಏನಕ್ಕಾದ್ರೆ ಇದ್ರೆ ನಂಗೆ ಕಳ್ಸೋದು ಎಲ್ಲದಕ್ಕೂ. ಅವ್ರ ಹತ್ರ ಕೇಳ್ಕೊಂಡ್ ಬನ್ನಿ, ಇವ್ರ ಹತ್ರ ಕೇಳ್ಕೊಂಡ್ ಬನ್ನಿ, ಅವ್ರ ಹತ್ರ ಹೋಗ್ಬಿಟ್ಟು ಇದು ಇನ್ಫಾರ್ಮೇಶನ್ ತಗೊಂಡ್ ಬಾ. ನಿಮ್ಮಿಬ್ರು ಪ್ಲೇಸ್ ಚೇಂಜ್ ಮಾಡಿದ್ರ? ಪ್ಲೇಸ್ ಒಟ್ಟಿಗೆ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಹೋಗಿ ತಲೆ ತಿಂತ ಇದ್ರ ಅವಳಿಗೆ ಪಾಪ? ನಾನು ಕಾಲ್ ಮಾಡ್ತಾ ಇದ್ದೆ ಅಥವಾ ಅವಳ ಜಾಗಕ್ಕೆ ಹೋಗ್ತಾ ಇದ್ದೆ, ಲೈಕ್ ಟೀ ಕಾಫಿಗೆ ಹೋಗೋಣ, ಲೈಕ್ ಏನ್ ಮಾಡ್ತಾ ಇದ್ಯಾ, ಕೆಲಸ ಮಾಡ್ಬೇಡ ಬಾ ನನ್ ಜೊತೆ. ಹಂಗೆ another thing that you shouldn't do that you can learn from PK is ಬೇರೆಯವ್ರಿಗೆ ತಲೆ ತಿನ್ಬೇಡಿ. ಆಫೀಸಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು. ನಂಗೆ ಅದೇ ದಟ್ ಇಸ್ ಮೈ ಇದು. ಮನೆಯಲ್ಲಿ ಆರಾಮಾಗಿರ್ಬೇಕು, ಆಫೀಸಲ್ಲಿ ಕೆಲಸ ಮಾಡ್ಬೇಕು. ಐ ಆಮ್ ನಾಟ್ ಸೇಯಿಂಗ್ ಡೋಂಟ್, ಬಟ್ ಫುಲ್ ವರ್ಕಹಾಲಿಕ್ ಇರಬಾರ್ದು. ನೀವು ಹಿಂಗೆ ಅನ್ನೋದು, ವರ್ಕಹಾಲಿಕ್ ಇರಬಾರ್ದು. ಕೆಲಸ ಮಾಡ್ಬೇಕು, ಟೈಮ್ ಇಟ್ಕೊಳ್ಳಿ, ಟೈಮ್ ಸರಿಯಾಗಿ ಮುಗಿಸಿ ಅಷ್ಟೇ. ನಾನು ಅದೇ ಮಾಡೋದು ಇವಾಗ. ವರ್ಕ್ ಹಾರ್ಡ್, ಪ್ಲೇ ಹಾರ್ಡ್ ಅಷ್ಟೇ. ಒಂದು ಟೈಮ್ ಇಟ್ಕೊಳ್ಳಿ ಎಲ್ಲದಕ್ಕೂ, ಒಂದು ಆಕ್ಟಿವಿಟಿಗೆ, ಅವಾಗ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ಬಿಡಿ. ಇವಾಗ ಇಫ್ ಯು ಆರ್ ವರ್ಕಿಂಗ್, ಡೋಂಟ್ ಫೋಕಸ್ ಆನ್ ಇನ್ಸ್ಟಾಗ್ರಾಮ್ ನೋಡ್ಲೇಬೇಡ, ಬೇಗ ಕೆಲಸ ಮುಗಿಯುತ್ತೆ. ಆಮೇಲೆ ಏನ್ ಬೇಕಾದ್ರೆ ಮಾಡೋದು. ಎಸ್, ನಾನು ಅದೇ ಮಂತ್ರ. ಇದು ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಪಲ್ಲ. ನಂದು ಅದೇ ಮಂತ್ರ. ಕೆಲಸ ಮಾಡುವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಲ್ಲ? ನೋ, ಐ ಡೋಂಟ್. I want to see your screen time now, right now. Oh, 2 hours 7 minutes. Very good. See ಏನೋ ನಂದಷ್ಟೇನೆ, ನಿಮ್ದುನು ಇನ್ನೊಂದು ಅರ್ಧ ಗಂಟೆ. So I don't use only. You also don't use. No, I use a lot. ಇದು ಮೋಸ್ಟ್ಲಿ ಯಾವತ್ತೋ ಒಂದಿನ ಏನೋ ಆಗಿ ಕೌಂಟ್ ಆಗಿಲ್ಲ. ನಾನು ಯೂಸೇ ಮಾಡಲ್ಲ, ಕೆಲಸ ಮಾಡುವಾಗ ನಾನು ಯೂಸೇ ಮಾಡಲ್ಲ. ಓಕೆ. ಆಮೇಲೆ ಕೆಲಸ ಮುಗಿದ್ಮೇಲೆ, okay, so there is one thing that you can learn what to do from PK is don't use your phone ಕೆಲಸ ಮಾಡುವಾಗ. So we have a few general knowledge questions ನಿಮ್ಗೋಸ್ಕರ ಅಂತ. Okay. How many millimeters are there in 1 centimeter?
I'm very bad at maths. I don't know. ನಿಮ್ಗೆ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡಿ to 9035911911. I'm very bad in general knowledge. ಸರಿ, ಓಕೆ. ಸೆಕೆಂಡ್ ಕ್ವೆಶ್ಚನ್. ನೇಮ್ ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್. Pacific Ocean. Yes. Thank God, man. Name one natural satellite of Earth. Moon. Correct. Name the largest democracy in the world. Gottala. Nam desha. India. Which continent is known as the dark continent? Africa. I thought. I got confused. Thought ಅಂದ್ರೆ ಆಗಲ್ಲ. No, ಆಮೇಲೆ racist ಆಗಬಾರ್ದು ಅಂತ ಸುಮ್ಮನೆ ಆಗೋದೆ ನಾನು. I had a hunch, but ಅದಾಮೇಲೆ ಹೇಳ್ಬಿಟ್ರೆ ಓ ದಿಸ್ ಗರ್ಲ್ ಇಸ್ ರೇಸಿಸ್ಟ್ ಅಂದ್ಬಿಟ್ರೆ ಆಮೇಲೆ ಸುಮ್ಮನೆ ಅದಕ್ಕೆ ಆಸ್ಟ್ರೇಲಿಯಾ ಅಂದ್ಬಿಟ್ಟಿದ್ದು. ಓಕೆ, ಗುಡ್ ಒನ್. ಸೊ ಇಷ್ಟೆಲ್ಲ ನೀವು ಟ್ರಾವೆಲ್ ಮಾಡಿದಿರಲ್ಲ, ರಾತ್ರಿ ಹೊತ್ತು ನಿಮ್ಗೆ ಟ್ರಾವೆಲ್ ಮಾಡೋಕೆ ಭಯ ಅನ್ಸುತ್ತಾ? ಅಂದ್ರೆ ಒಬ್ಳೆ ಹೋಗುವಾಗ ಆಬ್ವಿಯಸ್ಲಿ ಭಯ ಆಗತ್ತೆ, ಇನ್ನ ಭಯ ಆಗತ್ತೆ. ಹಾ, ಫ್ರೆಂಡ್ಸ್ ಜೊತೆ ಐ ಮೀನ್ ನಾನು ಏನ್ ಮಾಡ್ತೀನಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗ್ತೀನಿ. ಓಕೆ. ಅವಾಗ ಸ್ವಲ್ಪ ಭಯ ಇದ್ದೇ ಇರತ್ತೆ. ಸೊ ಅವಾಗ ಐ ಕ್ಯಾರಿ, ನಮ್ಮಮ್ಮ ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಏನು? ಸೇಫ್ಟಿ ಪಿನ್ ಇಟ್ಕೋಬೇಕು ಯಾರಾದ್ರೂ ಚುಚ್ಚಕ್ಕೆ. ಪೆಪ್ಪರ್ ಸ್ಪ್ರೇ ಅಂತೂ ನಾನು ಮರೆಯೋದೇ ಇಲ್ಲ. ಓಕೆ. ಪೆಪ್ಪರ್ ಸ್ಪ್ರೇ ಇಟ್ಕೊಂಡಿರ್ತೀನಿ. ಆಮೇಲೆ ಲೈಕ್ ಪೆನ್ ಇಟ್ಕೋ, ಸೇಫ್ಟಿ ಪಿನ್ ಇಟ್ಕೋ, ಅದೆಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಇಟ್ಕೊಂಡಿರ್ತೀನಿ. ಓಕೆ. ಸೊ ಆಮೇಲೆ ಯಾರಿಗಾರು ಈ ಪಿನ್, ಸೇಫ್ಟಿ ಪಿನ್ ಚುಚ್ಚಿರೋದು ಇದೆಯಾ? ಎಸ್, ಆಗಿದೆ. ಆ್ಯಂಡ್ ದಿಸ್ ಇಸ್ ಇನ್ ಉಡುಪಿ. ನಾನು ಚಿಕ್ಕವಳಿದ್ದೆ ಅವಾಗ. ನಮ್ಮೂರ್ಗೆ ಹೋಗ್ಬಿಟ್ಟು ಚುಚ್ಚದ ನೀವು ಜನರಿಗೆ? ಮತ್ತೇನ್ ಮಾಡೋದು, ಹುಡುಗ ಮುಟ್ಟಕ್ ಟ್ರೈ ಮಾಡಿದ್ರೆ. ಅವಾಗ ಏನಾಯ್ತು, ನಾನು ನಮ್ಮ ಅಪ್ಪ ಅಮ್ಮ ವೆಕೇಶನ್ಗೆ ಉಡುಪಿಗೆ ಹೋಗಿದ್ವಿ. ಅವಾಗ ನಾವು ಬೆಂಗಳೂರಲ್ಲೇ ಇದ್ವಿ. ಉಡುಪಿಯಿಂದ ವಾಪಸ್ ಬರುವಾಗ ಬಸ್ಸಲ್ಲಿ ನಮ್ಮ ಅಪ್ಪ ಸಿಂಗಲ್ ಸೀಟರು, ನಾನು ನಮ್ಮಮ್ಮ ಇದು ಡಬಲ್ ಸೀಟು. ಮುಂದೆ ಯಾರೋ ಒಬ್ಬ ಕೂತಿದ್ದ. ರಾತ್ರಿ ಮಲ್ಕೊಂಡೋಗ ಫುಲ್ ಹಿಂಗೆ ಹಿಂದೆ ಹ್ಯಾಂಡ್ ಇದು ಮಾಡ್ಬಿಟ್ಟು ನಂಗೆ ಮುಟ್ಟಕ್ ಟ್ರೈ ಮಾಡ್ದ. ನಮ್ಮಮ್ಮ ಮಂಗಳ್ಸೂತ್ರಿಗೆ ಪಿನ್ ಹಾಕಿದ್ರು. ಪಿನ್ ತೆಗೆದ್ಬಿಟ್ರು, ಚುಚ್ಬಿಟ್ರು. ಅದಕ್ಕೆ ಅವ್ನು ಫುಲ್ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಏನ್ ಈ ತರ, ಯಾರು ನೀವು, ಹೆಂಗ್ ಈ ತರ ಏನಕ್ಕೆ ಮಾಡ್ತದ, ಫುಲ್ ಹಿ ಟ್ರೈ ಟು ಕ್ರಿಯೇಟ್ ಅ ಸೀನ್. ಆಮೇಲೆ ನಮ್ಮಮ್ಮ ಹೇಳಿದ್ರು, ಇಲ್ಲ ನನ್ನ ಮಗಳಿಗೆ ಮುಟ್ಟಕ್ ಟ್ರೈ ಮಾಡ್ತಾ ಇದ್ದಾನೆ ಅವನು ಅಂತ. ಆಮೇಲೆ ಡ್ರೈವರ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ಮುಂದೆ ಎಲ್ಲೋ ಸ್ಟಾಪಲ್ಲಿ ಅವಳನ್ನ ಇಳಿಸ್ಬಿಟ್ರು. ಸೊ ಆಮೇಲೆ ನಮ್ಮ ಅಪ್ಪನೂ ಸ್ವಲ್ಪ ಜಗಳ ಆಡಿದ್ರು ಅವನ ಜೊತೆ. ಸೊ ಹಂಗೆ ಆಮೇಲೆ ಸ್ವಲ್ಪ ಆಫ್ಟರ್ ಫ್ಯೂ ಸ್ಟಾಪ್ಸ್ ಹಿ ವಾಸ್ ಮೇಡ್ ಟು ಗೆಟ್ ಡೌನ್. ಒಂದು ಸೇಫ್ಟಿ ಪಿನ್ನ ಕತೆ. ಈ ತರ ಪೆಪ್ಪರ್ ಸ್ಪ್ರೇ ಯೂಸ್ ಮಾಡಿರೋದು ಏನಾದ್ರು ಇದೆಯಾ? ಪೆಪ್ಪರ್ ಸ್ಪ್ರೇ ನಾಟ್ ಯೆಟ್, ಅಷ್ಟು ಬಂದಿಲ್ಲ ಸಿಚುವೇಶನ್. ಬಟ್ ವೆರಿ 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 ಎಸೆನ್ಷಿಯಲ್ ಫಾರ್ ಗರ್ಲ್ಸ್ ಟು ಕ್ಯಾರಿ. ವೆರಿ ಎಸೆನ್ಷಿಯಲ್. ಯು ನೆವರ್ ನೋ ಏನಾಗತ್ತೆ ಅಂತ. ಕರೆಕ್ಟ್. ಇನ್ನ ಸೀಲ್ಡ್ ಪ್ಯಾಕ್ ಇದೆಯಾ ಅಲ್ಲ, ಅಥವಾ ಅದನ್ನ ಓಪನ್ ಮಾಡ್ಕೊಂಡು ಇಟ್ಕೊಂಡಿಲ್ಲ? ಇಲ್ಲ ಅಷ್ಟೇ. ಅದ್ರ ಜೊತೆ ಬೇರೆ ಇನ್ನೇನು ಇಟ್ಕೋಬೇಕು? So what are the essential things that you should or one must carry while traveling? ಒಂದು ನಿಮ್ದು ಪವರ್ ಬ್ಯಾಂಕ್ ಇಟ್ಕೊಳ್ಳೇಬೇಕು, ಚಾರ್ಜರ್ ಇಟ್ಕೊಳ್ಳೇಬೇಕು ನಿಮ್ಮ ಫೋನ್ ಇದ್ದವ್ರಿಗಂತೂ. ಇವಾಗ ಸಪೋಸ್ ನೀವು ನಾನು ಏನ್ ಮಾಡ್ತೀನಿ, ಒಂದೊಂದ್ಸಲಿ ಲೈವ್ ಲೊಕೇಶನ್ ಕಳ್ಸಿರ್ತೀನಿ. ಆಮೇಲೆ ಬ್ಯಾಟ್ರಿ ಲೋ ಇರುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಅವಾಗ ಹೆಂಗ್ ಟ್ರ್ಯಾಕ್ ಮಾಡ್ತಾರೆ ನನ್ನ ಲೊಕೇಶನ್? ಸುಮ್ನೆ ಮನೆಯಲ್ಲಿ ಫ್ರೆಂಡ್ಸ್ ಎಲ್ಲ ಗಾಬರಿ ಪಟ್ಕೊಂಡಿರ್ತಾರೆ. ಆಮೇಲೆ ನಂಗೆ ಏನಾದ್ರೂ ಆದ್ರೂ ನಂಗೂ ಕಾಲ್ ಮಾಡಕ್ ಆಗಲ್ಲ ಅವ್ರಿಗೆ. ಸೊ ದಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಪೆಪ್ಪರ್ ಸ್ಪ್ರೇ ಫಾರ್ ಗರ್ಲ್ಸ್ ವೆರಿ ಎಸೆನ್ಷಿಯಲ್. Okay. So these two products are very necessary. Phone obviously will carry. ಆಮೇಲೆ ನಿಮಗೆ ಇದು you get these pouches to carry all these electronic gadgets ಎಲ್ಲ. ನಿಮಗೆ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಕ್ಯಾರಿ ಲೈಕ್ ಪೆನ್ ಡ್ರೈವ್ ಆರ್ ಹಾರ್ಡ್ ಡಿಸ್ಕ್, ಚಾರ್ಜರ್, ಅದೆಲ್ಲ ಪೋರ್ಟಬಲ್ ಸಿಗತ್ತೆ. ಆಮೇಲೆ ನಿಮ್ಮದು ಫಾರ್ ಎಕ್ಸಾಂಪಲ್ ಇಫ್ ಯು ಏರ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ವೇಯಿಂಗ್ ಸ್ಕೇಲ್ ಸಿಗತ್ತೆ. ಸುಮ್ಮನೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅದೆಲ್ಲ ಆಗಲ್ಲ, ಇದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದಾಗ ಅಲ್ಲಿ ಅದೇ ಸುಮ್ನೆ ಬ್ಯಾಗ್ ತೆಗಿಬೇಕು, ಬಟ್ಟೆ ಎಲ್ಲ ಚೇಂಜ್ ಮಾಡ್ಬೇಕು. ಐ ಮೀನ್ ಬಟ್ಟೆ ತೆಗ್ಬಿಟ್ಟು ಆ ಬ್ಯಾಗ್ ಅಲ್ಲಿ ಹಾಕೋದು, ಇದ್ರಲ್ಲಿ ವೆಯ್ಟ್ ಆಮೇಲೆ ಚೆಕ್ ಮಾಡ್ಬೇಕು. ಆಮೇಲೆ ಜಾಸ್ತಿ ಆಗುತ್ತೆ ಅಂತ ಜಾಕೆಟ್ ಮೇಲೆ ಜಾಕೆಟ್ ಹಾಕೊಂಡು ಹೋಗೋದು. ಎಕ್ಸಾಕ್ಟ್ಲಿ. ಆಮೇಲೆ ಕ್ಯಾಬಿನ್ ಒಳಗ್ ಬಿಡಲ್ಲ ಸ್ವಲ್ಪ ಐಟಮ್ಸ್. ಸೊ ಅದೆಲ್ಲ ಇನ್ಸ್ಟೆಡ್ ಆಫ್ ದಟ್ ಬೈ ಒನ್ ವೇಯಿಂಗ್ ಸ್ಕೇಲ್, ವೆರಿ ಅಕ್ಯುರೇಟ್, 99% ಅಕ್ಯುರೇಟ್ ಇದೆ. ಓಕೆ. ಸೊ ಅದು ಬೈ ಮಾಡಿದ್ದೀನಿ. ಆಮೇಲೆ ಎಷ್ಟೊಂದಿದೆ, ತಲೆ ಹೊಡಿತಾ ಇಲ್ಲ ಇವಾಗ. ಓಕೆ. ಸೊ ಯೂಶಲಿ ಟ್ರಾವೆಲ್ ಮಾಡೋದು ಟ್ರೈನ್ ಅಲ್ಲ, ವಾಟ್ ಇಸ್ ಯೋರ್ ಫೇವ್ರೆಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್? ಐ ಲೈಕ್ ಟು ಗೋ ಇನ್ ಬಸ್ ಅಂಡ್ ಟ್ರೈನ್ಸ್ ಬೇಸಿಕ್ಲಿ. ಓಕೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಐ ಪ್ರಿಫರ್ ಒಬ್ಳೆ ಹೋಗುವಾಗ. ಬಟ್ ಅದರ್ವೈಸ್ ವಿತ್ ಫ್ರೆಂಡ್ಸ್ ಜೊತೆ ಹೋಗುವಾಗ ಕಾರಲ್ಲಿ ಪೂಲ್ ಮಾಡ್ಕೊಂಡು ಹೋಗ್ತೀವಿ. ಅಂಡ್ ಸಪೋಸ್ ಲಾಂಗ್ ಲೈಕ್ ರಾಜಸ್ಥಾನ್, ನಾರ್ತ್ ಇಂಡಿಯಾ ಎಲ್ಲ ಫ್ಲೈಟಲ್ಲಿ ಹೋಗ್ಬೇಕಾಗುತ್ತೆ. ಅಂಥ ದೂರ ಹೋಗುವಾಗ ಟ್ರೈನಲ್ಲಿ ಹೋಗಿರೋದಿದ್ಯಾ? ನೋ, ನಾಟ್ ಯೆಟ್. ಅಷ್ಟೇ
ಯಾವ್ದಾದ್ರು ಮಾಡಿಲ್ಲ. Do you have a very nice train experience that you want to share with us? Because ಎಲ್ರಿಗೂ ಗೊತ್ತು ಇಂಡಿಯನ್ ರೈಲ್ವೇಸ್ ತುಂಬಾ ಜನಕ್ಕೆ ಇಷ್ಟ ಇರೋ ಅಂತ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ that you want to share with us? ಇದು ಮಂಗಳೂರಿಂದ ನಾನು ಸಕಲೇಶ್ಪುರಾಗ್ ಹೋಗ್ತಾ ಇದ್ದೆ. ನಾನು ಮತ್ತೆ ನನ್ನ ಫ್ರೆಂಡ್ ಸಕಲೇಶ್ಪುರಾಗ್ ಹೋಗ್ತಾ ಇದೀವಿ. ದಟ್ ಘಾಟ್ ಸೆಕ್ಷನ್ ವಾಸ್ ಸೋ ಬ್ಯೂಟಿಫುಲ್. ಲೈಕ್ ಇಟ್ಸ್ ಬ್ಯೂಟಿಫುಲ್. ಲೈಕ್ ವೆಸ್ಟರ್ನ್ ಘಾಟ್ಸ್ ಅಂತಾರಲ್ಲ ನಮ್ದು ಇಲ್ಲಿ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಕಡೆ ಇರೋದು. ಇಟ್ಸ್ ಬ್ಯೂಟಿಫುಲ್. ದಟ್ಸ್ ವೈ ದೇ ಪೀಪಲ್ ಲವ್ ಟ್ರೈನ್ ಜರ್ನೀಸ್ ಬಿಕಾಸ್ ವ್ಯೂಸ್ ಏನ್ ಸಕ್ಕದಾಗಿರತ್ತಂದ್ರೆ. ಅಂಡ್ ದೆನ್ ವಿ ಮೇಡ್ ಫ್ರೆಂಡ್ಸ್ ಆಲ್ಸೋ ದೇರ್. ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಕಾರ್ಡ್ಸ್ ವಿತ್ ದೆಮ್. ಆಮೇಲೆ ಮಾತಾಡ್ಕೊಂಡು ಕೂತಿದ್ವಿ. ತುಂಬಾ ಯಾವಾಗ ನಾವು ಇದು ರೀಚ್ ಆಗಿದ್ವಿ ಅಂತಾನೆ ಗೊತ್ತಾಗಿಲ್ಲ ನಮ್ಗೆ. ಓಕೆ. So are you a beach person or a mountain person? ನಾನು ಮಂಗಳೂರು ಅವಳು. ಬೀಚ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕರೆಕ್ಟ್. ನಾನು ಮೌಂಟೇನ್ಸ್ ನಂಗೇನೋ ಅಷ್ಟು ಕನೆಕ್ಟ್ ಇರಲ್ಲ. ಬಟ್ ಬೀಚ್ಗೆ ಹೋಗುವಾಗ ಸನ್ಸೆಟ್ ನೋಡುವಾಗ ಎಷ್ಟು ಆರಾಮಾಗಿರುತ್ತೆ. This is where I belong. Yes. Sunsets and beaches are my favorites. Okay. Awesome. So we have now come to the final segment of our show. Okay. Where ನೀವು ನಿಮ್ಮ ಫೋನ್ ತೆಗೆದು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋ ಮೋಸ್ಟ್ ಫೇಮಸ್ ಪರ್ಸನ್ಗೆ ಕಾಲ್ ಮಾಡಿ ನನ್ನ ಶೋ ಅಂದರೆ ದ ಸಂಜೆ ಶೋಗೆ ಇನ್ವೈಟ್ ಮಾಡಬೇಕು. ಇವಾಗ್ಲೇನಾ? ಎಸ್. ಹಲೋ. ಹಾಯ್ ಚಿಕ್ಕು. ಹಾಯ್ ಬಾಬು. ಎಲ್ಲಿದ್ಯಾ? ಬಿಸಿ ಇದೆಯಾ? ಇಲ್ಲ ಹೇಳು. ಓಕೆ, ನನಗೆ ಒಂದು ಡೇರ್ ಇದೆ ಇಲ್ಲಿ. ನಾನಿಲ್ಲಿ ರೇಡಿಯೋ ಸಿಟಿ ಅಫಿಷಿಯಲ್ ಕನ್ನಡದಲ್ಲಿದ್ದೀನಿ. ಆಯ್ತಾ? ಅವರು ಹೇಳಿದ್ರು ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಮೋಸ್ಟ್ ಫೇಮಸ್ ಪರ್ಸನ್ ಇರುವಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ಶೋಗೆ ಇನ್ವೈಟ್ ಮಾಡ್ಬೇಕು ಅಂತ. ಸೊ ಯು ಆರ್ ದ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ಮೈ ಕಾಂಟ್ಯಾಕ್ಟ್ ಲಿಸ್ಟ್. Okay, guys, this is Yogesh. His popular name, he's popularly known as Loose Mada Yogi, and he's a Kannada actor. ಎಲ್ರಿಗೂ ಹಾಯ್ ಅನ್ಬಿಡು ಒಂದ್ಸಲಿ ಚಿಕ್ಕು. ಹಾಯ್ ಹಾಯ್ ಎಲ್ಲರಿಗೂ ಹಾಯ್. ಹಾಯ್ ಯೋಗೇಶ್ ಅವರೇ. ಹಾಯ್ ಲೂಸ್ ಮಾದ ಯೋಗಿ ಅವರೇ. ಸೊ ನಮ್ಮಿಬ್ರು ಕಡೆಯಿಂದ ನಿಮ್ಗೆ ಇನ್ವೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬಾಬು. ಯು ಆರ್ ಮೋಸ್ಟ್ ವೆಲ್ಕಮ್ ಚಿಕ್ಕು. ಇವಾಗ ಶೋಗೆ ಬರ್ಲೇಬೇಕಂತೆ. ಬೇಬಿಸಿಟಿಂಗ್ ಇನ್ ದ ಫ್ರೆಂಡ್ಸ್ ಲೈಕ್ ವೆರಿ ಯಂಗ್ ಹುಡುಗರಿಂದ ಒಟ್ಟಿಗೆ ಅಲ್ಲಿ. Yeah, we are childhood friends. We have grown up together and he used to trouble me a lot. always ನಾನು ಟ್ರಬಲ್ ಮೇಕರ್ ಅಲ್ಲ. Yeah, always. You've always been that way. ಸಿಗೋಣ ಚಿಕ್ಕು ಬೇಗ. ಡೆಫಿನೆಟ್ಲಿ. Yeah. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡು ನಮ್ಮ ಲೂಸ್ ಮಾದ ಅವರು. Yes. Okay. Thank you so much PK. ಪರ್ಸನಲಿ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ಅಂಡ್ ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಶೇರ್ ಮಾಡಿದ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹ ಫಾರ್ ಹ್ಯಾವಿಂಗ್ ಮೀ. ಫಸ್ಟ್ ಆಫ್ ಆಲ್ ನಂಗೆ ಫುಲ್ ನರ್ವಸ್ ಆಗಿದ್ದೆ ಬೆಳಗ್ಗೆ. ಆಮೇಲೆ ಆಫ್ಟರ್ ಟಾಕಿಂಗ್ ಟು ಯು ಇಟ್ ವಾಸ್ ಅ ಸ್ಮೂತ್ ಜರ್ನಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.